ನಮಸ್ಕಾರ ಸ್ನೇಹಿತರೆ. CAR ಮತ್ತು DAR ಹುದ್ದೆಗಳನ್ನು ಗುರಿಯಾಗಿಸಿಕೊಂಡು ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು CAR ಮತ್ತು DAR ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಅಧಿಕೃತ ನೋಟಿಫಿಕೇಷನ್ನಲ್ಲಿ ಯಾವ ವಿಷಯಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಇರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆಯೋ ಅದೇ ವಿಷಯಗಳನ್ನು ಹಾಗೂ ಪಠ್ಯಕ್ರಮವನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ರಸಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೇವೆ. ನಿಮ್ಮ ಪರೀಕ್ಷಾ ತಯಾರಿಗೆ ಪೂರ್ಣ ಪ್ರಮಾಣದ ಬಲ ತುಂಬಲು ನಮ್ಮ ಚಾನಲ್ನಲ್ಲಿ ಪಕ್ಕಾ ಬ್ಲೂಪ್ರಿಂಟ್ ಆಧಾರಿತ ರಸಪ್ರಶ್ನೆಗಳ ವಿಶೇಷ ಸರಣಿ ಲಭ್ಯವಿದೆ. ಇದೇ ಸರಣಿಯಲ್ಲಿ ಬ್ಲೂಪ್ರಿಂಟ್ ಪ್ರಕಾರ ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ಸ್ವಾತಂತ್ರ್ಯ ಚಳುವಳಿ, ನಾಗರಿಕ ಸಮಾಜಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯದ ವಿಡಿಯೋಗಳು ಲಭ್ಯವಿದ್ದು ಇವು ನಿಮ್ಮ ಪರೀಕ್ಷೆಗೆ ಖಂಡಿತ ವರದಾನವಾಗಲಿವೆ. ಇಂದಿನ ಈ ಮಹಾಸಂಚಿಕೆಯಲ್ಲಿ ನಾವು ಚರ್ಚಿಸಿದ ಎಲ್ಲ 100 ಪ್ರಶ್ನೆಗಳನ್ನು ಒಟ್ಟಾಗಿ ಒಂದೇ ವಿಡಿಯೋದಲ್ಲಿ ರಿವೈಸ್ ಮಾಡಲಿದ್ದೇವೆ. ಈ ಒಂದು ವಿಡಿಯೋ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಫೈನಲ್ ಟಚ್ ನೀಡಲಿದೆ. ಸಮಯ ವ್ಯರ್ಥ ಮಾಡುವುದು ಬೇಡ, ಸಿದ್ಧರಾಗಿರಿ. ನಮ್ಮ ಈ ಮಹಾ ರಿವಿಷನನ್ನು ಈಗಲೇ ಆರಂಭಿಸೋಣ. ಮೊದಲ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ನ್ಯಾಯಾಧೀಶರು ಯಾರು? ಎ. ಸರ್ ಬೆನಕಲ್ ನರಸಿಂಗರಾವ್, ಬಿ. ಡಾಕ್ಟರ್ ನಾಗೇಂದ್ರ ಸಿಂಗ್, ಸಿ. ನ್ಯಾಯಮೂರ್ತಿ YV ಚಂದ್ರಚೂಡ್, ಡಿ. ನ್ಯಾಯಮೂರ್ತಿ ರಘುನಂದನ್ ಸ್ವರೂಪ್ ಪಾಠಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ನಾಗೇಂದ್ರ ಸಿಂಗ್. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ನ್ಯಾಯಾಧೀಶರು ಡಾಕ್ಟರ್ ನಾಗೇಂದ್ರ ಸಿಂಗ್. ಇವರು 1985ರಿಂದ 1988ರವರೆಗೆ ICJ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಎರಡನೆಯ ಪ್ರಶ್ನೆ, ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ ಪ್ರಥಮ ಸಾಂಪ್ರದಾಯಿಕ ಕಲಾ ಪ್ರಕಾರ ಯಾವುದು? ಎ. ಕಥಕ್ಕಳಿ, ಬಿ. ಕುಡಿಯಾಟ್ಟಂ, ಸಿ. ಛೌ ನೃತ್ಯ, ಡಿ. ಕಾಲ್ಬೇಲಿಯಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಕುಡಿಯಾಟ್ಟಂ. ಇದು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿದ ಭಾರತದ ಪ್ರಥಮ ಸಾಂಪ್ರದಾಯಿಕ ಕಲಾ ಪ್ರಕಾರವಾಗಿದೆ. ಕಥಕ್ಕಳಿ ಕೇರಳದ ಮತ್ತೊಂದು ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ನಾಟಕ. ಛೌ ನೃತ್ಯ ಪೂರ್ವ ಭಾರತದ ಒಡಿಸ್ಸಾ, ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿರುವ ಬುಡಕಟ್ಟು ನೃತ್ಯ ಕಲೆ. ಕಾಲ್ಬೇಲಿಯಾ ರಾಜಸ್ಥಾನ ಜಾನಪದ ನೃತ್ಯ ಸಂಪ್ರದಾಯ. ಮೂರನೇ ಪ್ರಶ್ನೆ, ವಿಶ್ವದ ಅತ್ಯಂತ ಹಳೆಯ ಸಂಸತ್ತು ಎಂದು ಪರಿಗಣಿಸಲ್ಪಟ್ಟ ಅಲ್ಥಿಂಗ್ ಯಾವ ದೇಶದಲ್ಲಿದೆ? ಎ. ಗ್ರೀಸ್, ಬಿ. ಬ್ರಿಟನ್, ಸಿ. ಐಸ್ಲ್ಯಾಂಡ್, ಡಿ. ಡೆನ್ಮಾರ್ಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಐಸ್ಲ್ಯಾಂಡ್. ಅಲ್ಥಿಂಗ್ ಐಸ್ಲ್ಯಾಂಡ್ನ ರಾಷ್ಟ್ರೀಯ ಸಂಸತ್ತು. ಕ್ರಿಸ್ತಶಕ 930ರಲ್ಲಿ ಸ್ಥಾಪನೆಯಾದ ಇದನ್ನು ವಿಶ್ವದ ಅತ್ಯಂತ ಹಳೆಯ ಶಾಸಕಾಂಗ ಸಂಸತ್ತು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ನಾಲ್ಕನೆಯ ಪ್ರಶ್ನೆ, ಭಾರತದ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿಸಿದ ಪ್ರಥಮ ಪರಮಾಣು ಜಲಾಂತರ್ಗಾಮಿ ಯಾವುದು? ಎ. INS ಚಕ್ರ, ಬಿ. INS ಅರಿಹಂತ್, ಸಿ. INS ಕಲ್ವರಿ, ಡಿ. INS ವಿಕ್ರಾಂತ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, INS ಅರಿಹಂತ್. ಇದು ಭಾರತದ ಪ್ರಥಮ ಸ್ವದೇಶಿ ನಿರ್ಮಿತ ಅಣ್ವಸ್ತ್ರ ಚಾಲಿತ ಜಲಾಂತರ್ಗಾಮಿ ನೌಕೆ. INS ಚಕ್ರ ಇದು ರಷ್ಯಾದಿಂದ ಗುತ್ತಿಗೆಗೆ ಪಡೆದ ಜಲಾಂತರ್ಗಾಮಿ. INS ಕಲ್ವರಿ ಇದು ಸ್ಕಾರ್ಪಿನ್ ವರ್ಗದ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ. INS ವಿಕ್ರಾಂತ್ ಇದು ಭಾರತದ ಸ್ವದೇಶಿ ವಿಮಾನ ವಾಹನ ನೌಕೆ. ಐದನೇ ಪ್ರಶ್ನೆ, ಸ್ವಾತಂತ್ರ್ಯೋತ್ತರ ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದವರು ಯಾರು? ಎ. JN ದೀಕ್ಷಿತ್, ಬಿ. MK ನಾರಾಯಣ್, ಸಿ. ಬ್ರಿಜೇಶ್ ಮಿಶ್ರಾ, ಡಿ. ಅಜಿತ್ ದೋವಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಿಜೇಶ್ ಮಿಶ್ರಾ. ಇವರು 1998ರಿಂದ 2004ರವರೆಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಡಿಯಲ್ಲಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. JN ದೀಕ್ಷಿತ್ 2004ರಿಂದ 2005ರವರೆಗೆ ಎರಡನೆಯ NSA ಆಗಿ ಸೇವೆ ಸಲ್ಲಿಸಿದರು. MK ನಾರಾಯಣ್ ಇವರು 2005ರಿಂದ 2010ರವರೆಗೆ ಮೂರನೆಯ NSA ಆಗಿ ಸೇವೆ ಸಲ್ಲಿಸಿದ್ದಾರೆ. ಅಜಿತ್ ದೋವೆಲ್ 2014ರಿಂದ ಪ್ರಸ್ತುತ NSA ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
6ನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಧಾರಣ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಶ್ವದ ಮೊದಲ ಮಹಿಳೆ ಯಾರು? ಎ. ಸರೋಜಿನಿ ನಾಯ್ಡು, ಬಿ. ವಿಜಯಲಕ್ಷ್ಮಿ ಪಂಡಿತ್, ಸಿ. ಸುಚೇತಾ ಕೃಪಲಾನಿ, ಡಿ. ಎಲಿನರ್ ರೂಸ್ವೆಸ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜಯಲಕ್ಷ್ಮಿ ಪಂಡಿತ್. ಇವರು 1953ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ವಿಶ್ವದ ಮೊದಲ ಮಹಿಳೆ ಇವರಾಗಿದ್ದಾರೆ. ಇವರು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಸಹೋದರಿಯಾಗಿದ್ದು, ಒಬ್ಬ ಪ್ರಮುಖ ರಾಜತಾಂತ್ರಿಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. 7ನೆಯ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ಮಿಸಿದ ಪ್ರಥಮ ಉಪಗ್ರಹ ಉಡಾವಣಾ ವಾಹನ ಯಾವುದು? ಎ. PSLV, ಬಿ. GSLV, ಸಿ. SLV-3, ಡಿ. ASLV. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, SLV-3. ಇದರ ಪೂರ್ಣ ಹೆಸರು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3, ಉಪಗ್ರಹ ಉಡಾವಣಾ ವಾಹನ 3. ಜುಲೈ 18, 1980ರಂದು ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು. ಈ ವಾಹನವು ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು. ಇದರೊಂದಿಗೆ ಭಾರತವು ಸ್ವಂತ ಉಡಾವಣಾ ಸಾಮರ್ಥ್ಯ ಹೊಂದಿದ ಜಗತ್ತಿನ 6ನೇ ದೇಶವಾಯಿತು. ಭಾರತದ ಹೆಮ್ಮೆಯ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ಯೋಜನೆಯ ನಿರ್ದೇಶಕರಾಗಿದ್ದರು. ASLV ವರ್ಧಿಕ ಉಪಗ್ರಹ ಉಡಾವಣಾ ವಾಹನ, PSLV ಪೋಲಾರ್ ಉಪಗ್ರಹ ಉಡಾವಣಾ ವಾಹನ, ಇದನ್ನು ಇಸ್ರೋದ ವರ್ಕ್ಹೌಸ್ ಎಂದು ಕರೆಯಲಾಗುತ್ತದೆ. GSLV ಜಿಯೋಸಿಂಕ್ರೋನಸ್ ಉಪಗ್ರಹ ಉಡಾವಣಾ ವಾಹನ. 8ನೆಯ ಪ್ರಶ್ನೆ, ಫಾರ್ಮುಲಾ 1 F1 ರೇಸ್ನಲ್ಲಿ ಜಯಗಳಿಸಿದ ಅಥವಾ ಭಾಗವಹಿಸಿದ ಪ್ರಥಮ ಭಾರತೀಯ ರೇಸಿಂಗ್ ಚಾಲಕ ಯಾರು? ಎ. ಕರುಣ್ ಚಾಂದೋಕ್, ಬಿ. ನರೇನ್ ಕಾರ್ತಿಕೇಯನ್, ಸಿ. ಗೌರವ್ ಗಿಲ್, ಡಿ. ಆದಿತ್ಯ ಪಟೇಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ನರೇನ್ ಕಾರ್ತಿಕೇಯನ್. 2005ರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪಿಕ್ಸ್ ಮೂಲಕ ಫಾರ್ಮುಲಾ 1 ಪ್ರವೇಶಿಸಿದ ಮೊಟ್ಟ ಮೊದಲ ಭಾರತೀಯ ಚಾಲಕ ಎಂಬ ಹೆಗ್ಗಳಿಕೆ ಇವರದ್ದು. ಕರುಣ್ ಚಾಂದೋಕ್ F1ನಲ್ಲಿ ಭಾಗವಹಿಸಿದ 2ನೆಯ ಭಾರತೀಯ ಚಾಲಕ. 9ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ಪ್ರಾಧಿಕಾರದ ಕೇಂದ್ರ ಕಚೇರಿ ಎಲ್ಲಿದೆ? ಎ. ನವದೆಹಲಿ, ಬಿ. ಬೆಂಗಳೂರು, ಸಿ. ಚೆನ್ನೈ, ಡಿ. ಕೋಲ್ಕತ್ತಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಚೆನ್ನೈ. ಇದನ್ನು 2003ರಲ್ಲಿ ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಯಿತು. 2002ರ ಜೈವಿಕ ವೈವಿಧ್ಯತೆಯ ಕಾಯ್ದೆಯನ್ನು ಜಾರಿಗೆ ತರಲು ಈ ಶಾಸನಬದ್ಧ ಸಂಸ್ಥೆಯನ್ನು ರಚಿಸಲಾಗಿದೆ. ಭಾರತದ ಜೈವಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು, ಅವುಗಳ ಸುಸ್ಥಿರ ಬಳಕೆ ಮತ್ತು ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ದೊರೆಯುವ ಪ್ರಯೋಜನಗಳನ್ನು ಎಲ್ಲರಿಗೂ ಸಮಾನವಾಗಿ ಹಂಚುವುದನ್ನು ಇದು ನಿಯಂತ್ರಿಸುತ್ತದೆ. 10ನೆಯ ಪ್ರಶ್ನೆ, ಸಂಸ್ಥೆಯಾಗಿ 3 ಬಾರಿಯ ಹೊರತಾಗಿ ವಿಶ್ವಸಂಸ್ಥೆಯ ನಿರಾಶ್ರಿತ ಹೈಕಮಿಷನರ್ ಎಷ್ಟು ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿದೆ? ಎ. 1 ಬಾರಿ, ಬಿ. 2 ಬಾರಿ, ಸಿ. 4 ಬಾರಿ, ಡಿ. 5 ಬಾರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಬಾರಿ. ಮೊದಲ ಬಾರಿ 1954 ಯುರೋಪ್ನಲ್ಲಿ ನಿರಾಶ್ರಿತ ಮರುಸ್ಥಾಪನೆ ಮತ್ತು ಅವರ ಕಲ್ಯಾಣಕ್ಕಾಗಿ ಮಾಡಿದ ಕೆಲಸವನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಯಿತು. 2ನೇ ಬಾರಿ 1981 ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ ಸೇರಿದಂತೆ ವಿಶ್ವಾದ್ಯಂತ ನಿರಾಶ್ರಿತರಿಗೆ ಸಹಾಯ ಮಾಡಲು ನಡೆಸಿದ ನಿರಂತರ ಸೇವೆಗಾಗಿ ಈ ಗೌರವ ಲಭಿಸಿತು. ಆದ್ದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಬಿ, 2 ಬಾರಿ ಆಗಿದೆ. ಪ್ರಶ್ನೆ 11, 1862ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಹೈಕೋರ್ಟ್ ಯಾವುದು? ಎ. ಬಾಂಬೆ ಹೈಕೋರ್ಟ್, ಬಿ. ಮದ್ರಾಸ್ ಹೈಕೋರ್ಟ್, ಸಿ. ಕಲ್ಕತ್ತಾ ಹೈಕೋರ್ಟ್, ಡಿ. ಅಲಹಾಬಾದ್ ಹೈಕೋರ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಕತ್ತಾ ಹೈಕೋರ್ಟ್. ಜುಲೈ 2, 1862 ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳಿಗೂ ಮುಂಚೆ ಮೊದಲು ಸ್ಥಾಪನೆಯಾಯಿತು. ಬಾಂಬೆ ಹೈಕೋರ್ಟ್ ಆಗಸ್ಟ್ 14, 1862ರಂದು ಸ್ಥಾಪನೆಯಾಯಿತು. ಮದ್ರಾಸ್ ಹೈಕೋರ್ಟ್ ಆಗಸ್ಟ್ 15, 1862ರಂದು ಸ್ಥಾಪನೆಯಾಯಿತು. ಕಲ್ಕತ್ತಾ ಹೈಕೋರ್ಟ್ ಜುಲೈ 2, 1862ರಂದು ಸ್ಥಾಪನೆಯಾಯಿತು.
ಅಲಹಾಬಾದ್ ಹೈಕೋರ್ಟ್ ಮಾರ್ಚ್ 17, 1866ರಂದು ಸ್ಥಾಪನೆಯಾಯಿತು. 12ನೆಯ ಪ್ರಶ್ನೆ, ಭಾರತದ ಕೇಂದ್ರ ತನಿಖಾ ಸಂಸ್ಥೆಯ ಮೊದಲ ನಿರ್ದೇಶಕರು ಯಾರಾಗಿದ್ದರು? ಎ. ಡಿ.ಪಿ. ಕೊಹ್ಲಿ, ಬಿ. ಆರ್ಯನ್ ಕಾಲ್, ಸಿ. ಜೆ.ಎಸ್. ವರ್ಮಾ, ಡಿ. ಕೆ.ಪಿ.ಎಸ್. ಗಿಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಡಿ.ಪಿ. ಕೊಹ್ಲಿ. ಇವರು ಭಾರತದ ಕೇಂದ್ರ ತನಿಖಾ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾಗಿದ್ದರು. ಇವರು 1 ಏಪ್ರಿಲ್ 1963ರಿಂದ 31 ಮೇ 1968ರವರೆಗೆ ಈ ಹುದ್ದೆಯಲ್ಲಿದ್ದರು. ಇವರ ಗೌರವಾರ್ಥವಾಗಿ ಸಿಬಿಐ ಪ್ರತಿ ವರ್ಷ ದೆಹಲಿಯಲ್ಲಿ ಡಿ.ಪಿ. ಕೊಹ್ಲಿ ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ. 13ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವಿಟೋ ಅಧಿಕಾರವನ್ನು ಅತಿ ಹೆಚ್ಚು ಬಾರಿ ಬಳಸಿದ ದೇಶ ಯಾವುದು? ಎ. ಅಮೆರಿಕ, ಬಿ. ಚೈನಾ, ಸಿ. ರಷ್ಯಾ, ಡಿ. ಬ್ರಿಟನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಇತಿಹಾಸದಲ್ಲಿ ರಷ್ಯಾ ಅತಿ ಹೆಚ್ಚು ಬಾರಿ ವಿಟೋ ಅಧಿಕಾರವನ್ನು ಬಳಸಿದೆ. 14ನೇ ಪ್ರಶ್ನೆ, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದರು? ಎ. ಕೆ.ವಿ.ಕೆ. ಸುಂದರಂ, ಬಿ. ಸುಕುಮಾರ್ ಸೇನ್, ಸಿ. ಟಿ.ಎನ್. ಶೇಷನ್, ಡಿ. ವಿ.ಎಸ್. ರಮಾದೇವಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಸುಕುಮಾರ್ ಸೇನ್. ಇವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು. ಇವರು 1950ರಿಂದ 1958ರವರೆಗೆ ಕಾರ್ಯನಿರ್ವಹಿಸಿದರು. ದೇಶದ ಮೊದಲ 2 ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಿಕೊಟ್ಟರು. ಕೆ.ವಿ.ಕೆ. ಸುಂದರಂ ಭಾರತದ 2ನೇ ಮುಖ್ಯ ಚುನಾವಣಾ ಆಯುಕ್ತರು. ಟಿ.ಎನ್. ಶೇಷನ್ ಭಾರತದ 10ನೇ ಮುಖ್ಯ ಚುನಾವಣಾ ಆಯುಕ್ತರು. ವಿ.ಎಸ್. ರಮಾದೇವಿ ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು. 15ನೇ ಪ್ರಶ್ನೆ, ರೇಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು? ಎ. ಆಚಾರ್ಯ ವಿನೋಬಾ ಭಾವೆ, ಬಿ. ಮದರ್ ತೆರೇಸಾ, ಸಿ. ಸತ್ಯಜಿತ್ ರೇ, ಡಿ. ಸಿ.ಡಿ. ದೇಶ್ಮುಖ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಆಚಾರ್ಯ ವಿನೋಬಾ ಭಾವೆ. ಪ್ರಥಮವಾಗಿ ರೇಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಭಾರತೀಯರು ಆಚಾರ್ಯ ವಿನೋಬಾ ಭಾವೆ. ಇವರು 1958ರಲ್ಲಿ ಸಮುದಾಯ ನಾಯಕತ್ವಕ್ಕಾಗಿ ಈ ಪ್ರಶಸ್ತಿ ಪಡೆದರು. 16ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಎರಿಥ್ರೋಪೊಯಿಟಿನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುವ ಪ್ರಮುಖ ಅಂಗ ಯಾವುದು? ಎ. ಯಕೃತ್ತು, ಬಿ. ಮೂತ್ರಪಿಂಡಗಳು, ಸಿ. ಮೇದೋಜೀರಕಾಂಗ, ಡಿ. ಪಿಟ್ಯುಟರಿ ಗ್ರಂಥಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೂತ್ರಪಿಂಡಗಳು. ಇದು ಮುಖ್ಯವಾಗಿ ಮೂತ್ರಪಿಂಡಗಳ ಜೀವಕೋಶಗಳಿಂದ ಬಿಡುಗಡೆಯಾಗುವ ಒಂದು ಹಾರ್ಮೋನ್ ಆಗಿದೆ. ಇದು ಮೂಳೆ ಮಜ್ಜೆಯನ್ನು ಉತ್ತೇಜಿಸಿ ಹೆಚ್ಚಿನ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿ ಆಮ್ಲಜನಕದ ಮಟ್ಟವನ್ನು ಕಡಿಮೆಯಾದಾಗ ಇದರ ಸ್ರವಿಸುವಿಕೆ ಹೆಚ್ಚಾಗುತ್ತದೆ. 17ನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆಯ ಬೆಳಕಿನ ಕ್ರಿಯೆ ಸಸ್ಯಕೋಶದ ಯಾವ ಭಾಗದಲ್ಲಿ ನಡೆಯುತ್ತದೆ? ಎ. ಸ್ಟ್ರೋಮಾ, ಬಿ. ಥೈಲಾಕಾಯ್ಡ್, ಸಿ. ಮೈಟೊಕಾಂಡ್ರಿಯಾ, ಡಿ. ರೈಬೋಸೋಮ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಥೈಲಾಕೋಯ್ಡ್. ದ್ಯುತಿಸಂಶ್ಲೇಷಣೆಯ ಬೆಳಕಿನ ಕ್ರಿಯೆ ಕ್ಲೋರೋಪ್ಲಾಸ್ಟ್ನ ಥೈಲಾಕಾಯ್ಡ್ ಪೊರೆಗಳಲ್ಲಿ ನಡೆಯುತ್ತದೆ. ಸ್ಟ್ರೋಮಾ ಇಲ್ಲಿ ಡಾರ್ಕ್ ಪ್ರಕ್ರಿಯೆ ಅಂದರೆ ಬೆಳಕಿನ ಸ್ವತಂತ್ರ ಪ್ರಕ್ರಿಯೆ ಸಂಭವಿಸುತ್ತದೆ. ಥೈಲಾಕಾಯ್ಡ್ ಬೆಳಕಿನ ಹೀರಿಕೊಳ್ಳುವಿಕೆ ಮತ್ತು ಬೆಳಕಿನ ಅವಲಂಬಿತ ಪ್ರಕ್ರಿಯೆಗಳು ಇಲ್ಲಿ ಸಂಭವಿಸುತ್ತವೆ. ಮೈಟೊಕಾಂಡ್ರಿಯಾ ಇದು ಜೀವಕೋಶದ ಉಸಿರಾಟದ ತಾಣ. ರೈಬೋಸೋಮ್ ಇದು ಪ್ರೋಟೀನ್ ಸಂಶ್ಲೇಷಣೆಯ ತಾಣ. 18ನೇ ಪ್ರಶ್ನೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅನಿಶ್ಚಿತತೆಯ ತತ್ವವನ್ನು ಅಂದರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎ. ನೀಲ್ಸ್ ಬೋರ್, ಬಿ. ಎರ್ವಿನ್ ಶ್ರೋಡಿಂಗರ್, ಸಿ. ವರ್ನರ್ ಹೈಸನ್ಬರ್ಗ್, ಡಿ. ಮ್ಯಾಕ್ಸ್ ಪ್ಲ್ಯಾಂಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ನರ್ ಹೈಸನ್ಬರ್ಗ್. ಹೈಸನ್ಬರ್ಗರ ಅನಿಶ್ಚಿತತೆಯ ತತ್ವ ಒಂದು ಕಣದ ಸ್ಥಳ ಮತ್ತು ಅದರ ವೇಗವನ್ನು ಏಕಕಾಲದಲ್ಲಿ ಅತ್ಯಂತ ನಿಖರವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ ಎಂದು ಈ ತತ್ವವು ಹೇಳುತ್ತದೆ. ನೀಲ್ಸ್ ಬೋರ್ ಪರಮಾಣು ಮಾದರಿಯನ್ನು ಪ್ರತಿಪಾದಿಸಿದರು. ಎರ್ವಿನ್ ಶ್ರೋಡಿಂಗರ್ ತರಂಗ ಸಮೀಕರಣವನ್ನು ನೀಡಿದರು.
ಮ್ಯಾಕ್ಸ್ ಪ್ಲ್ಯಾಂಕ್ ಕ್ವಾಂಟಮ್ ಸಿದ್ಧಾಂತದ ಜನಕ. 19ನೇ ಪ್ರಶ್ನೆ, ಧ್ವನಿಯ ವೇಗವು ಕೆಳಗಿನ ಯಾವ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಶೂನ್ಯವಾಗಿರುತ್ತದೆ? ಎ ನೀರು, ಬಿ ಉಕ್ಕು, ಸಿ ಗಾಳಿ, ಡಿ ನಿರ್ವಾತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ ನಿರ್ವಾತ ಅಥವಾ ವ್ಯಾಕ್ಯೂಮ್. ನಿರ್ವಾತದಲ್ಲಿ ಶಬ್ದದ ವೇಗವು ಸಂಪೂರ್ಣವಾಗಿ ಶೂನ್ಯವಾಗಿರುತ್ತದೆ, ಏಕೆಂದರೆ ಶಬ್ದ ತರಂಗಗಳು ಪ್ರಯಾಣಿಸಲು ಕಣಗಳನ್ನು ಹೊಂದಿರುವ ಮಾಧ್ಯಮದ ಅಗತ್ಯವಿದೆ ಮತ್ತು ನಿರ್ವಾತವು ಯಾವುದೇ ದ್ರವ್ಯ ಅಥವಾ ಕಣಗಳನ್ನು ಹೊಂದಿರುವುದಿಲ್ಲ. ನೀರು, ಶಬ್ದವು ನೀರಿನ ಮೂಲಕ ಚಲಿಸುತ್ತದೆ. ಉಕ್ಕು, ಶಬ್ದವು ಉಕ್ಕಿನ ಮೂಲಕ ವೇಗವಾಗಿ ಚಲಿಸುತ್ತದೆ. ಗಾಳಿ, ಶಬ್ದವು ಗಾಳಿಯ ಮೂಲಕ ಚಲಿಸುತ್ತದೆ. ನಿರ್ವಾತ, ಶಬ್ದವು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. 20ನೇ ಪ್ರಶ್ನೆ, ಜೀವಕೋಶದ ಆತ್ಮಹತ್ಯಾ ಚೀಲಗಳು ಸಕ್ರಿಯವಾಗಿ ಕೆಲಸ ಮಾಡಲು ಬೇಕಾಗುವ pH ಮಟ್ಟದ ಸ್ವರೂಪವೇನು? ಎ ತೀವ್ರ ಪ್ರತ್ಯಾಮ್ಲೀಯ, ಬಿ ತಟಸ್ಥ, ಸಿ ಆಮ್ಲೀಯ, ಡಿ ಯಾವುದೂ ಅಲ್ಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲೀಯ. ಜೀವಕೋಶದ ಆತ್ಮಹತ್ಯಾ ಚೀಲಗಳು ಸಕ್ರಿಯವಾಗಿ ಕೆಲಸ ಮಾಡಲು ಬೇಕಾಗುವ pH ಮಟ್ಟದ ಸ್ವರೂಪವು ಆಮ್ಲೀಯ ಆಗಿದೆ. ಸಾಮಾನ್ಯವಾಗಿ pH ಸುಮಾರು 4.5ರಿಂದ 5.0 ಇರುತ್ತದೆ. ಕಾರಣ, ಲೈಸೋಸೋಮ್ಗಳಲ್ಲಿ ಜೀರ್ಣಕ್ರಿಯೆ ನಡೆಸುವ ಕಿಣ್ವಗಳು ಆಮ್ಲೀಯ ಪರಿಸರದಲ್ಲಿ ಮಾತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ರಕ್ಷಣೆ, ಸೈಟೋಪ್ಲಾಸ್ಮಾ ತಟಸ್ಥ pH ಹೊಂದಿರುತ್ತದೆ. ಲೈಸೋಸೋಮ್ಗಳ ಪೊರೆ ಒಡೆದರೂ ಕಿಣ್ವಗಳು ಹೊರಬಂದಾಗ ತಟಸ್ಥ ಪರಿಸರದಲ್ಲಿ ನಿಷ್ಕ್ರಿಯವಾಗಿರುತ್ತವೆ. ಇದರಿಂದ ಜೀವಕೋಶಕ್ಕೆ ಹಾನಿಯಾಗುವುದಿಲ್ಲ. 21ನೇ ಪ್ರಶ್ನೆ, ಪರಮಾಣು ರಿಯಾಕ್ಟರ್ಗಳಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ನಿಯಂತ್ರಿಸಲು ಬಳಸುವ ರಾಸಾಯನಿಕ ಯಾವುದು? ಎ ಲಘುಜಲ, ಬಿ ಭಾರಜಲ, ಸಿ ದ್ರವ ಸೋಡಿಯಂ, ಡಿ ಯುರೇನಿಯಂ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರಜಲ. ಪರಮಾಣು ರಿಯಾಕ್ಟರ್ನಲ್ಲಿ D2O ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸಲು ಭಾರಜಲ ಅಂದರೆ ಭಾರ ನೀರು ಅನ್ನು ಮಾಡರೇಟ್ ಆಗಿ ಬಳಸಲಾಗುತ್ತದೆ. ಲಘು ಜಲ, ಲಘು ನೀರು ಅಥವಾ H2O ಕೆಲವೊಮ್ಮೆ ನಿರ್ದಿಷ್ಟ ರಿಯಾಕ್ಟರ್ ವಿನ್ಯಾಸಗಳಲ್ಲಿ ಬಳಸಲಾಗುತ್ತದೆ. ಆದರೆ ನೈಸರ್ಗಿಕ ಯುರೇನಿಯಂ ರಿಯಾಕ್ಟರ್ಗಳಲ್ಲಿ ಹೆಚ್ಚಿನ ದಕ್ಷತೆಯ ಮಿತಗೊಳಿಸುವಿಕೆಗೆ ಭಾರ ನೀರು ಶ್ರೇಷ್ಠ ಮತ್ತು ಪ್ರಾಮಾಣಿತ ಉತ್ತರವಾಗಿದೆ. ಭಾರಜಲ ಡ್ಯೂಟೇರಿಯಂ ಕಡಿಮೆ ನ್ಯೂಟ್ರಾನ್ ಹೀರಿಕೊಳ್ಳುವ ಅಡ್ಡ ವಿಭಾಗವನ್ನು ಹೊಂದಿರುವುದರಿಂದ ಮತ್ತು ನ್ಯೂಟ್ರಾನ್ಗಳನ್ನು ಪರಿಣಾಮಕಾರಿಯಾಗಿ ನಿಧಾನಗೊಳಿಸುವುದರಿಂದ ಅತ್ಯುತ್ತಮ ಮಾಡರೇಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ದ್ರವ ಸೋಡಿಯಂ ಮಾಡರೇಟ್ ಆಗಿ ಅಲ್ಲ, ಕೂಲೆಂಟ್ ಆಗಿ ಬಳಸಲಾಗುತ್ತದೆ. ಯುರೇನಿಯಂ ಹೆಕ್ಸಾಫ್ಲೋರೈಡ್ ಯುರೇನಿಯಂ ಪುಷ್ಟೀಕರಣಕ್ಕೆ ಬಳಸಲಾಗಿದೆ, ಮಾಡರೇಟರ್ ಆಗಿ ಅಲ್ಲ. 22ನೇ ಪ್ರಶ್ನೆ, ಮಾನವನ ಕಣ್ಣಿನಲ್ಲಿ ಬೆಳಕಿನ ತೀವ್ರತೆ ಮತ್ತು ಕತ್ತಲೆಯನ್ನು ಗ್ರಹಿಸುವ ಕೋಶಗಳು ಯಾವುವು? ಎ ಕೋನ್ ಕೋಶಗಳು, ಬಿ ರಾಡ್ ಕೋಶಗಳು, ಸಿ ಬೈಪೋಲಾರ್ ಕೋಶಗಳು, ಡಿ ಗ್ಯಾಂಗ್ಲಿಯಾನ್ ಕೋಶಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಡ್ ಕೋಶಗಳು. ಮಾನವನ ಕಣ್ಣಿನಲ್ಲಿ ಮಂದ ಬೆಳಕು ಮತ್ತು ಕತ್ತಲೆಯನ್ನು ಗ್ರಹಿಸುವ ಕೋಶಗಳು ರಾಡ್ ಕೋಶಗಳು ಆಗಿವೆ. ರಾಡ್ ಕೋಶಗಳು ಇವು ಕಡಿಮೆ ತೀವ್ರತೆಯ ಬೆಳಕನ್ನು ಗ್ರಹಿಸುತ್ತವೆ, ಕತ್ತಲೆಯಲ್ಲಿ ನೋಡಲು ಸಹಾಯ ಮಾಡುತ್ತವೆ, ಆದರೆ ಇವುಗಳು ಬಣ್ಣಗಳನ್ನು ಗುರುತಿಸುವುದಿಲ್ಲ. ಕೋನ್ ಕೋಶಗಳು ಇವು ತೀವ್ರವಾದ ಬೆಳಕನ್ನು ಮತ್ತು ಬಣ್ಣಗಳನ್ನು ಗ್ರಹಿಸುತ್ತವೆ. ಪ್ರಶ್ನೆ 23, ವಿದ್ಯುತ್ ಪ್ರತಿರೋಧದ SI ಮಾನ ಯಾವುದು? ಎ ವೋಲ್ಟ್, ಬಿ ಓಮ್, ಸಿ ಆಂಪಿಯರ್, ಡಿ ಕೊಲಾಂಬ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಓಮ್. ವೋಲ್ಟ್ ಇದು ವಿದ್ಯುತ್ ವಿಭವ ವ್ಯತ್ಯಾಸ ಅಥವಾ ವೋಲ್ಟೇಜ್ನ SI ಮಾನವಾಗಿದೆ. ಓಮ್ ಇದು ವಿದ್ಯುತ್ ಪ್ರತಿರೋಧದ SI ಮಾನವಾಗಿದೆ. ಆಂಪಿಯರ್ ಇದು ವಿದ್ಯುತ್ ಪ್ರವಾಹದ SI ಮಾನವಾಗಿದೆ. ಕೊಲಾಂಬ್ ಇದು ವಿದ್ಯುತ್ ಆವೇಶದ SI ಮಾನವಾಗಿದೆ. 24ನೇ ಪ್ರಶ್ನೆ, DNA ಇರದ ಆದರೆ RNAಯಲ್ಲಿ ಮಾತ್ರ ಕಂಡುಬರುವ ಸಾರಜನಿಕೀಯ ಬೇಸ್ ಯಾವುದು? ಎ ಅಡಿನಿನ್, ಬಿ ಗ್ವಾನಿನ್, ಸಿ ಸೈಟೋಸಿನ್, ಡಿ ಯುರಾಸಿನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ ಯುರಾಸಿನ್. DNAಯಲ್ಲಿರುವ ನೈಟ್ರೋಜನ್ ಬೇಸ್ಗಳು ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಥೈಮಿನ್.
RNAಯಲ್ಲಿರುವ ನೈಟ್ರೋಜನ್ ಬೇಸ್ಗಳು ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಯುರಾಸಿನ್. 25ನೇ ಪ್ರಶ್ನೆ, ಫೋಟೋ ಎಲೆಕ್ಟ್ರಿಕ್ ಪರಿಣಾಮವನ್ನು ಯಶಸ್ವಿಯಾಗಿ ವಿವರಿಸಿದ್ದಕ್ಕಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತ ವರ್ಷ ಯಾವುದು? ಎ 1905, ಬಿ 1915, ಸಿ 1921, ಡಿ 1930. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ 1921. ಐನ್ಸ್ಟೈನ್ ಅವರು 1905ರಲ್ಲಿ ಫೋಟೋ ಎಲೆಕ್ಟ್ರಿಕ್ ಪರಿಣಾಮದ ನಿಯಮಗಳನ್ನು ಮಂಡಿಸಿದರು. ಆದರೆ ಅವರಿಗೆ ಈ ಸಾಧನೆಗಾಗಿ 1921ನೇ ಸಾಲಿನ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶಸ್ತಿಯು 1922ರಲ್ಲಿ ಘೋಷಿಸಲ್ಪಟ್ಟಿತು. 26ನೇ ಪ್ರಶ್ನೆ, ಕಬ್ಬಿಣಕ್ಕೆ ತುಕ್ಕು ಹಿಡಿಯದಂತೆ ತಡೆಯಲು ಸತುವು ಲೇಪಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಎ ವಲ್ಕನೈಸೇಷನ್, ಬಿ ಗ್ಯಾಲ್ವನೈಸೇಷನ್, ಸಿ ಎಲೆಕ್ಟ್ರೋಪ್ಲೇಟಿಂಗ್, ಡಿ ಕ್ರೋಮೀಕರಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾಲ್ವನೈಸೇಷನ್. ಗ್ಯಾಲ್ವನೈಸೇಷನ್ ಇದು ಕಬ್ಬಿಣ ಅಥವಾ ಉಕ್ಕಿನ ಮೇಲೆ ಸತುವಿನ ತೆಳುವಾದ ಪದರವನ್ನು ಲೇಪಿಸುವ ವಿಧಾನವಾಗಿದೆ. ಇದು ಕಬ್ಬಿಣವು ವಾಯುಮಂಡಲದ ತೇವಾಂಶ ಮತ್ತು ಆಮ್ಲಜನಕದೊಂದಿಗೆ ಸಂಪರ್ಕಕ್ಕೆ ಬಾರದಂತೆ ತಡೆದು ತುಕ್ಕು ಹಿಡಿಯುವುದನ್ನು ತಪ್ಪಿಸುತ್ತದೆ. ವಲ್ಕನೈಸೇಷನ್ ಇದು ರಬ್ಬರ್ ಗಟ್ಟಿಯಾಗಿಸುವ ಪ್ರಕ್ರಿಯೆ. ಎಲೆಕ್ಟ್ರೋಪ್ಲೇಟಿಂಗ್ ಇದು ವಿದ್ಯುತ್ ಬಳಸಿ ಲೋಹದ ಮೇಲೆ ಇನ್ನೊಂದು ಲೋಹದ ಲೇಪನ ಮಾಡುವ ಸಾಮಾನ್ಯ ವಿಧಾನ. ಕ್ರೋಮೀಕರಣ ಇದು ಕ್ರೋಮಿಯಂ ಲೇಪನ ಮಾಡುವ ಪ್ರಕ್ರಿಯೆ. 27ನೇ ಪ್ರಶ್ನೆ, ಮಾನವನ ಹೃದಯದ ನೈಸರ್ಗಿಕ ಪೇಸ್ ಮೇಕರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಎಟ್ರಿಯೋವೆಂಟ್ರಿಕ್ಯುಲರ್ ನೋಡ್, ಬಿ ಸಿನೋಎಟ್ರಿಯಲ್ ನೋಡ್, ಸಿ ಪುರ್ಕೊಂಜೆ ತಂತುಗಳು, ಡಿ ಹಿಸ್ ಕಟ್ಟು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿನೋಎಟ್ರಿಯಲ್ ನೋಡ್. ಸಿನೋಎಟ್ರಿಯಲ್ ನೋಡ್ ಇದು ಬಲಹೃತ್ಕರಣದ ಮೇಲಿನ ಮೂಲೆಯಲ್ಲಿ ಇದೆ. ಇದು ವಿದ್ಯುತ್ ಸಂಕೇತಗಳನ್ನು ಉಂಟುಮಾಡಿ ಹೃದಯ ಬಡಿತವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಇದನ್ನು ನೈಸರ್ಗಿಕ ಪೇಸ್ ಮೇಕರ್ ಎನ್ನುತ್ತಾರೆ. ಎಟ್ರಿಯೋವೆಂಟ್ರಿಕ್ಯುಲಾರ್ ನೋಡ್ ಇದು ಹೃತ್ಕರಣ ಮತ್ತು ಹೃತ್ಕುಕ್ಷಿಗಳ ನಡುವೆ ಇರುತ್ತದೆ. ಪುರ್ಕೊಂಜೆ ತಂತುಗಳು ಇವು ಹೃದಯದ ಸ್ನಾಯುಗಳಿಗೆ ವಿದ್ಯುತ್ ಪ್ರಚೋದನೆಯನ್ನು ಸಾಗಿಸುತ್ತವೆ. ಹಿಸ್ ಕಟ್ಟು ಇದು ವಿದ್ಯುತ್ ಸಂಕೇತಗಳನ್ನು ಹೃತ್ಕುಕ್ಷಿಗಳ ಕಡೆಗೆ ರವಾನಿಸುತ್ತದೆ. 28ನೇ ಪ್ರಶ್ನೆ, ಸೂಪರ್ ಕಂಡಕ್ಟರ್ಗಳು ತಮ್ಮ ಒಳಗಿನಿಂದ ಕಾಂತೀಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಹೊರಹಾಕುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಎ ಡಾಪ್ಲರ್ ಪರಿಣಾಮ, ಬಿ ಮೈಸ್ನರ್ ಪರಿಣಾಮ, ಸಿ ರಾಮನ್ ಪರಿಣಾಮ, ಡಿ ಸೀಬೆಕ್ ಪರಿಣಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸ್ನರ್ ಪರಿಣಾಮ. ಡಾಪ್ಲರ್ ಪರಿಣಾಮ ವೀಕ್ಷಕನಿಗೆ ಸಂಬಂಧಿಸಿದಂತೆ ತರಂಗದ ಆವರ್ತದಲ್ಲಿನ ಬದಲಾವಣೆ. ಮೈಸ್ನರ್ ಪರಿಣಾಮ ಸೂಪರ್ ಕಂಡಕ್ಟರ್ನಿಂದ ಕಾಂತೀಯ ಕ್ಷೇತ್ರವನ್ನು ಹೊರಹಾಕುವುದು. ರಾಮನ್ ಪರಿಣಾಮ ಅಣುಗಳಲ್ಲಿ ಬೆಳಕಿನ ಕಿರಣವು ವಿಚಲಗೊಂಡಾಗ ಬೆಳಕಿನ ತರಂಗಾಂತರದಲ್ಲಿ ಬದಲಾವಣೆ. ಸೀಬೆಕ್ ಪರಿಣಾಮ ತಾಪಮಾನ ವ್ಯತ್ಯಾಸಗಳನ್ನು ನೇರವಾಗಿ ವಿದ್ಯುತ್ತಾಗಿ ಪರಿವರ್ತಿಸುವುದು. 29ನೇ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಮತ್ತು ಖನಿಜ ಲವಣಗಳ ಮೇಲ್ಮುಖ ಸಾಗಾಣಿಕೆಗೆ ಪ್ರಮುಖವಾಗಿ ಕಾರಣವಾಗುವ ಬಲ ಯಾವುದು? ಎ ಬಾಷ್ಪ ವಿಸರ್ಜನಾ ಆಕರ್ಷಣೆ, ಬಿ ಅಭಿಸರಣ ಒತ್ತಡ, ಸಿ ಗುರುತ್ವಾಕರ್ಷಣ ಬಲ, ಡಿ ವ್ಯಾಪನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ ಬಾಷ್ಪ ವಿಸರ್ಜನಾ ಆಕರ್ಷಣೆ. ಬಾಷ್ಪ ವಿಸರ್ಜನಾ ಆಕರ್ಷಣೆ ಎಲೆಗಳ ಮೇಲ್ಮೈಯಿಂದ ನೀರು ಆವಿಯಾಗಿ ಹೋಗುವುದರಿಂದ ಸಸ್ಯದ ನಾಳಗಳಲ್ಲಿ ಒಂದೇ ರೀತಿಯ ಹೀರುವಿಕೆ ಅಥವಾ ಎಳೆತದ ಒತ್ತಡ ಉಂಟಾಗುತ್ತದೆ. ಇದು ಬೇರುಗಳಿಂದ ನೀರನ್ನು ಸಸ್ಯದ ತುದಿಯವರೆಗೂ ಮೇಲಕ್ಕೆ ಎಳೆಯಲು ಸಹಾಯ ಮಾಡುತ್ತದೆ. ಅಭಿಸರಣ ಒತ್ತಡ ಇದು ಬೇರುಗಳ ಮೂಲಕ ನೀರನ್ನು ಸ್ವಲ್ಪ ಮಟ್ಟಿಗೆ ತಳ್ಳಲು ಸಹಾಯ ಮಾಡುತ್ತದೆ. ಆದರೆ ಎತ್ತರದ ಮರಗಳಲ್ಲಿ ನೀರು ಮೇಲಕ್ಕೆ ಹೋಗಲು ಬಾಷ್ಪ ವಿಸರ್ಜನಾ ಆಕರ್ಷಣೆಯೇ ಮುಖ್ಯ ಕಾರಣ. ಗುರುತ್ವಾಕರ್ಷಣ ಬಲ ಇದು ನೀರನ್ನು ಕೆಳಗೆ ಎಳೆಯುತ್ತದೆ, ಮೇಲಕ್ಕೆ ಸಾಗಿಸಲು ಅಲ್ಲ. ವ್ಯಾಪನ ಇದು ಅಣುಗಳ ಚಲನೆಯ ಪ್ರಕ್ರಿಯೆ, ಮೇಲ್ಮುಖ ಸಾಗಾಣಿಕೆಗೆ ನೇರ ಬಲವಲ್ಲ. 30ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಪೇಕ್ಷತಾ ಸಿದ್ಧಾಂತಕ್ಕೆ ಸಂಬಂಧಿಸಿದೆ? E = mc². ಎ ನ್ಯೂಟನ್, ಬಿ ಜೇಮ್ಸ್ ಚಾಡ್ವಿಕ್, ಸಿ ಆಲ್ಬರ್ಟ್ ಐನ್ಸ್ಟೈನ್, ಡಿ ನೀಲ್ಸ್ ಬೋರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೈನ್.
ಆಲ್ಬರ್ಟ್ ಐನ್ಸ್ಟೈನ್ ಅವರು ದ್ರವ್ಯರಾಶಿ ಶಕ್ತಿ ಸಮಾನತೆಯ ಸಮೀಕರಣವಾದ E=mc² ಅನ್ನು ತಮ್ಮ ಸಾಪೇಕ್ಷತಾ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು. ನ್ಯೂಟನ್ ಚಲನೆಯ ನಿಯಮಗಳು ಮತ್ತು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದರು. ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಅನ್ನು ಕಂಡುಹಿಡಿದರು. ನೀಲ್ಸ್ ಬೋರ್ ಪರಮಾಣು ಮಾದರಿಯನ್ನು ವಿವರಿಸಿದರು. 31ನೇ ಪ್ರಶ್ನೆ. ಪ್ರಾಚೀನ ಬೃಹತ್ ಖಂಡ ಪ್ಯಾಂಜಿಯಾ ಒಡೆದಾಗ ಅದರ ಉತ್ತರ ಭಾಗದ ಭೂಖಂಡವನ್ನು ಏನೆಂದು ಕರೆಯಲಾಯಿತು? ಎ ಗೋಂಡ್ವಾನಾ ಲ್ಯಾಂಡ್, ಬಿ ಲಾರೇಶಿಯಾ, ಸಿ ಟೆಥಿಸ್, ಡಿ ಪಂತಲಾಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರೇಶಿಯಾ. ಪ್ರಾಚೀನ ಮಹಾಖಂಡ ಪಂಗಿಯಾ ವಿಭಜನೆಯಾದಾಗ ಉತ್ತರ ಭೂಖಂಡವನ್ನು ಲಾರೇಶಿಯಾ ಅಥವಾ ಅಂಗಾರಾ ಲ್ಯಾಂಡ್ ಎಂದು ಹೆಸರಿಸಲಾಯಿತು. ಆದರೆ ದಕ್ಷಿಣ ಭೂಖಂಡವನ್ನು ಗೋಂಡ್ವಾನಾ ಲ್ಯಾಂಡ್ ಎಂದು ಕರೆಯಲಾಯಿತು. ಗೋಂಡ್ವಾನಾ ಲ್ಯಾಂಡ್ ಇದು ಪ್ಯಾಂಜಿಯಾನ ದಕ್ಷಿಣ ಭಾಗ, ಲಾರೇಶಿಯಾ ಇದು ಉತ್ತರ ಭಾಗ, ಟೆಥಿಸ್ ಎರಡು ಭೂಪ್ರದೇಶಗಳ ನಡುವಿನ ಸಮುದ್ರ, ಪಂತಲಾಸ್ ಸುತ್ತಮುತ್ತಲಿನ ಜಾಗತಿಕ ಸಾಗರ. 32ನೇ ಪ್ರಶ್ನೆ. ವಿಶ್ವದ ಅತ್ಯಂತ ಆಳವಾದ ಸಿಹಿ ನೀರಿನ ಸರೋವರ ಬೈಕಲ್ ಯಾವ ದೇಶದಲ್ಲಿದೆ? ಎ ಕೆನಡಾ, ಬಿ ಅಮೇರಿಕಾ, ಸಿ ರಷ್ಯಾ, ಡಿ ಕಜಕಸ್ತಾನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಬೈಕಲ್ ಸರೋವರವು ರಷ್ಯಾದ ಸೈಬೇರಿಯಾ ಪ್ರದೇಶದಲ್ಲಿದೆ. ಇದು ವಿಶ್ವದ ಅತ್ಯಂತ ಆಳವಾದ ಮತ್ತು ಅತ್ಯಂತ ಹಳೆಯ ಸಿಹಿ ನೀರಿನ ಸರೋವರವಾಗಿದೆ. ಇದು ಭೂಮಿಯ ಮೇಲಿನ ಒಟ್ಟು ಸಿಹಿ ನೀರಿನ ಸುಮಾರು 20% ಹೊಂದಿದೆ. 33ನೇ ಪ್ರಶ್ನೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಎ ಪುದುಚೇರಿ, ಬಿ ಲಕ್ಷದ್ವೀಪ, ಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಡಿ ದಮನ್ ಮತ್ತು ದಿಯು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭಾರತದಲ್ಲಿ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವೆಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇದು ಸುಮಾರು 1962 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. 34ನೇ ಪ್ರಶ್ನೆ. ಸಿಂಧೂ ಮತ್ತು ಸಟ್ಲೇಜ್ ನದಿಗಳ ನಡುವೆ ಇರುವ ಹಿಮಾಲಯದ ಭಾಗವನ್ನು ಏನೆಂದು ಕರೆಯಲಾಗುತ್ತದೆ? ಎ ಕುಮಾವ್ ಹಿಮಾಲಯ, ಬಿ ನೇಪಾಳ ಹಿಮಾಲಯ, ಸಿ ಪಂಜಾಬ್ ಹಿಮಾಲಯ, ಡಿ ಅಸ್ಸಾಂ ಹಿಮಾಲಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ಹಿಮಾಲಯ. ಪಂಜಾಬ್ ಹಿಮಾಲಯ ಸಿಂಧೂ ಮತ್ತು ಸಟ್ಲೇಜ್ ನದಿಗಳ ನಡುವಿನ ಭಾಗ. ಇದನ್ನು ಕಾಶ್ಮೀರ ಮತ್ತು ಹಿಮಾಚಲ ಹಿಮಾಲಯ ಎಂದು ಕರೆಯುತ್ತಾರೆ. ಕುಮಾವ್ ಹಿಮಾಲಯ ಸಟ್ಲೇಜ್ ಮತ್ತು ಕಾಳಿ ನದಿಗಳ ನಡುವಿನ ಭಾಗ. ನೇಪಾಳ ಹಿಮಾಲಯ ಕಾಳಿ ಮತ್ತು ತೀಸ್ತಾ ನದಿಗಳ ನಡುವಿನ ಭಾಗ. ಅಸ್ಸಾಂ ಹಿಮಾಲಯ ತೀಸ್ತಾ ಮತ್ತು ದಿಹಾಂಗ್ ಅಂದರೆ ಬ್ರಹ್ಮಪುತ್ರ ನದಿಗಳ ನಡುವಿನ ಭಾಗ. 35ನೇ ಪ್ರಶ್ನೆ. ವಾತಾವರಣದ ಯಾವ ಪ್ರದೇಶದಲ್ಲಿ ವಾಣಿಜ್ಯ ಜೆಟ್ ವಿಮಾನಗಳು ಹಾರಾಟ ನಡೆಸಲು ಹೆಚ್ಚು ಸೂಕ್ತ ವಾತಾವರಣವಿದೆ? ಎ ಟ್ರೋಪೋಸ್ಪಿಯರ್, ಬಿ ಸ್ಟ್ರಾಟೋಸ್ಪಿಯರ್, ಸಿ ಮಸೋಸ್ಪಿಯರ್, ಡಿ ಥರ್ಮೋಸ್ಪಿಯರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಪದರವು ಮೋಡಗಳು ಮತ್ತು ಹವಾಮಾನ ವೈಪರೀತ್ಯಗಳಿಂದ ಮುಕ್ತವಾಗಿರುತ್ತವೆ. ಇಲ್ಲಿ ಗಾಳಿಯು ಶಾಂತವಾಗಿರುವುದರಿಂದ ಮತ್ತು ಮಳೆಯಾಗಲಿ ಅಥವಾ ಬಿರುಗಾಳಿಯಾಗಲಿ ಇಲ್ಲದಿರುವುದರಿಂದ ಜೆಟ್ ವಿಮಾನಗಳು ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಹಾರಬಹುದು. 36ನೇ ಪ್ರಶ್ನೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಇರುವ ಬ್ಯಾರನ್ ದ್ವೀಪ ಎಲ್ಲಿದೆ? ಎ ಅರೇಬಿಯನ್ ಸಮುದ್ರ, ಬಿ ಮನ್ನಾರ್ ಕೊಲ್ಲಿ, ಸಿ ಅಂಡಮಾನ್ ಸಮುದ್ರ, ಡಿ ಕಚ್ ಕೊಲ್ಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಮಾನ್ ಸಮುದ್ರ. ಬ್ಯಾರನ್ ದ್ವೀಪ ಇದು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾದ ಪೋರ್ಟ್ ಬ್ಲೇರ್ನಿಂದ ಈಶಾನ್ಯಕ್ಕೆ ಸುಮಾರು 135 ಕಿಲೋಮೀಟರ್ ದೂರದಲ್ಲಿರುವ ಅಂಡಮಾನ್ ಸಮುದ್ರದಲ್ಲಿದೆ. 37ನೇ ಪ್ರಶ್ನೆ. ಭೂಮಧ್ಯ ರೇಖೆಯನ್ನು 2 ಬಾರಿ ದಾಟುವ ಆಫ್ರಿಕಾದ ಪ್ರಮುಖ ನದಿ ಯಾವುದು? ಎ ನೈಲ್ ನದಿ, ಬಿ ನೈಜರ್ ನದಿ, ಸಿ ಕಾಂಗೋ ನದಿ, ಡಿ ಜಾಂಬೇಜಿ ನದಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗೋ ನದಿ. ಕಾಂಗೋ ನದಿ ಆಫ್ರಿಕಾ ಖಂಡದಲ್ಲಿದೆ.
ಇದು ಭೂಮಧ್ಯ ರೇಖೆಯನ್ನು 2 ಬಾರಿ ದಾಟುವ ವಿಶ್ವದ ಏಕೈಕ ಪ್ರಮುಖ ನದಿಯಾಗಿದೆ. ಇದು ಅಮೆಜಾನ್ ನದಿಯ ನಂತರ ಪ್ರಪಂಚದ 2ನೇ ಅತಿದೊಡ್ಡ ನೀರು ಹರಿವು ಹೊಂದಿರುವ ನದಿಯಾಗಿದೆ. 38ನೇ ಪ್ರಶ್ನೆ, ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿ ಯಾವುದು? ಎ ಭೀಮಾ, ಬಿ ತುಂಗಭದ್ರಾ, ಸಿ ಘಟಪ್ರಭಾ, ಡಿ ಮಲ್ಲಪ್ರಭಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ತುಂಗಭದ್ರಾ. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿಯಾಗಿದೆ. ಇದು ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ಉಂಟಾಗುತ್ತದೆ. ಭೀಮಾ, ಘಟಪ್ರಭಾ, ಮಲ್ಲಪ್ರಭಾ ಕೂಡ ಕೃಷ್ಣೆಯ ಉಪನದಿಗಳೇ. ಆದರೆ ವಿಸ್ತೀರ್ಣ ಮತ್ತು ಉದ್ದದ ದೃಷ್ಟಿಯಿಂದ ತುಂಗಭದ್ರಾ ಅತಿ ದೊಡ್ಡದಾಗಿದೆ. 39ನೇ ಪ್ರಶ್ನೆ, ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಉಗಮಿಸಿ ತಮಿಳುನಾಡಿನ ಮೂಲಕ ಹಾದು ಬಂಗಾಳ ಕೊಲ್ಲಿ ಸೇರುವ ನದಿ ಯಾವುದು? ಎ ಕಾವೇರಿ, ಬಿ ಪಾಲಾರ್, ಸಿ ಪೆನ್ನಾರ್, ಡಿ ಶರಾವತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಾರ್. ಕಾವೇರಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಪಾಲಾರ್ ನಂದಿ ಬೆಟ್ಟಗಳಲ್ಲಿ ಹುಟ್ಟಿ ಕೋಲಾರ ಮತ್ತು ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಗೆ ಹರಿಯುತ್ತದೆ. ಪೆನ್ನಾರ್ ಚನ್ನಕೇಶವ ಬೆಟ್ಟದ ಶ್ರೇಣಿಯಲ್ಲಿ ಹುಟ್ಟಿಕೊಂಡರೂ ನೆಲ್ಲೂರಿನಲ್ಲಿ ಉತ್ತರದ ಸಮುದ್ರಕ್ಕೆ ಹರಿಯುತ್ತದೆ. ಶರಾವತಿ ಆಮ್ತಿ ಘಾಟ್ನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. 40ನೇ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಉಬ್ಬರವಿಳಿತಗಳು ಹೈಟೈಡ್ಸ್ ದಾಖಲಾಗುವ ಫಂಡಿ ಕೊಲ್ಲಿ ಬೇ ಆಫ್ ಫಂಡಿ ಎಲ್ಲಿದೆ? ಎ ನಾರ್ವೆ, ಬಿ ಕೆನಡಾ, ಸಿ ನ್ಯೂಜಿಲೆಂಡ್, ಡಿ ಜಪಾನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ. ಫಂಡಿ ಕೊಲ್ಲಿಯು ಉತ್ತರ ಅಮೆರಿಕಾದ ಅಟ್ಲಾಂಟಿಕ್ ಕರಾವಳಿಯಲ್ಲಿದೆ. ಇದು ಕೆನಡಾ ಪ್ರಾಂತ್ಯಗಳಾದ ನ್ಯೂ ಬನ್ಸ್ವಿಕ್ ಮತ್ತು ನೋವಾ ಸ್ಕಾಟಿಯಾ ನಡುವೆ ಇದೆ ಮತ್ತು ಇದು ವಿಶ್ವದ ಅತಿ ಎತ್ತರದ ಉಬ್ಬರವಿಳಿತದ ಶ್ರೇಣಿಯನ್ನು ಹೊಂದಿದೆ ಎಂದು ಪ್ರಸಿದ್ಧವಾಗಿದೆ. ಉಬ್ಬರವಿಳಿತದ ವ್ಯಾಪ್ತಿ 16 ಮೀಟರ್ ಅಂದರೆ 52 ಅಡಿವರೆಗೆ ತಲುಪುತ್ತದೆ. ನೀರಿನ ಪ್ರಮಾಣ ಪ್ರತಿ ಉಬ್ಬರವಿಳಿತದ ಚಕ್ರದಲ್ಲಿ ಸುಮಾರು 100 ಶತಕೋಟಿ ಟನ್ ನೀರು ಒಳಗೆ ಮತ್ತು ಹೊರಗೆ ಹರಿಯುತ್ತದೆ. 41ನೇ ಪ್ರಶ್ನೆ, ಭಾರತದ ಜಬಲ್ಪುರ್ ಸಮೀಪ ನರ್ಮದಾ ನದಿಯ ಸೃಷ್ಟಿಸುವ ಅಮೃತಶಿಲೆ ಜಲಪಾತ ಅಥವಾ ಕಣಿವೆ ಮಾರ್ಬಲ್ ರಾಕ್ ಯಾವುದು? ಎ ದೂಂದಾರ್, ಬಿ ಗೇರುಸೊಪ್ಪ, ಸಿ ಶಿವನ ಸಮುದ್ರ, ಡಿ ಹುಂಡ್ರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ ದೂಂದಾರ್. ಜಬಲ್ಪುರ್ ಬಳಿಯ ನರ್ಮದಾ ನದಿಯ ಅಮೃತಶಿಲೆಯ ಬಂಡೆಗಳ ಮೂಲಕ ಹರಿಯುತ್ತದೆ ಮತ್ತು ಕೆಳಗೆ ಧುಮುಕುತ್ತದೆ. ಇದು ದೂಂದಾರ್ ಜಲಪಾತ ಎಂದು ಕರೆಯಲ್ಪಡುವ ಪ್ರಸಿದ್ಧ ಹೊಗೆಯಂತಹ ಜಲಪಾತವನ್ನು ರೂಪಿಸುತ್ತದೆ. ದೂಂದಾರ್ ಅಮೃತಶಿಲೆಯ ಬಂಡೆಗಳಿಗೆ ಸಂಬಂಧಿಸಿದ ಪ್ರಬಲ ಜಲಪಾತ ಮತ್ತು ಕಮರಿ. ಗೇರುಸೊಪ್ಪ ಕರ್ನಾಟಕದ ಶರಾವತಿ ನದಿಯ ದಂಡೆಯಲ್ಲಿದೆ. ಶಿವನ ಸಮುದ್ರ ಕರ್ನಾಟಕದ ಕಾವೇರಿ ನದಿಯ ದಂಡೆಯಲ್ಲಿದೆ. ಹುಂಡ್ರು ಜಾರ್ಖಂಡ್ನ ಸುವರ್ಣರೇಖಾ ನದಿಯಲ್ಲಿದೆ. 42ನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಹವಳದ ದಿಬ್ಬ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ? ಎ ಬ್ರೆಜಿಲ್, ಬಿ ಆಸ್ಟ್ರೇಲಿಯಾ, ಸಿ ಇಂಡೋನೇಷಿಯಾ, ಡಿ ಮಾಲ್ಡೀವ್ಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಕರಾವಳಿಯಲ್ಲಿದೆ. ಇದು ವಿಶ್ವದ ಅತ್ಯಂತ ದೊಡ್ಡ ಹವಳದ ದಿಬ್ಬದ ವ್ಯವಸ್ಥೆಯಾಗಿದೆ. ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಿದೆ. 43ನೇ ಪ್ರಶ್ನೆ, ಭಾರತೀಯ ಪ್ರಾಮಾಣಿತ ಸಮಯ 82.5 ಡಿಗ್ರಿ ಪೂರ್ವ ರೇಖಾಂಶವು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಎ 4, ಬಿ 5, ಸಿ 6, ಡಿ 7. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ 5. ಭಾರತೀಯ ಪ್ರಾಮಾಣಿತ ಮೆರಿಡಿಯನ್ ಭಾರತದ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರ ಪ್ರದೇಶ. 44ನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಹರಿಯುವ ಶೀತಸಾಗರ ಪ್ರವಾಹ ಹಂಬೋಲ್ಟ್ ಪ್ರವಾಹದ ಇನ್ನೊಂದು ಹೆಸರೇನು? ಎ ಬ್ರೆಜಿಲ್ ಪ್ರವಾಹ, ಬಿ ಪೆರುವಿಯನ್ ಪ್ರವಾಹ, ಸಿ ಕ್ಯಾನರಿ ಪ್ರವಾಹ, ಡಿ ಲ್ಯಾಬ್ರಡಾರ್ ಪ್ರವಾಹ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಆಪ್ಷನ್ ಬಿ ಪೆರುವಿಯನ್ ಪ್ರವಾಹ. ಅಂಬೋಲ್ಟ್ ಪ್ರವಾಹ, ಇದನ್ನು ಪೆರುವಿಯನ್ ಪ್ರವಾಹ ಎಂದೂ ಕರೆಯುತ್ತಾರೆ. ಇದು ದಕ್ಷಿಣ ಅಮೆರಿಕಾದ ಪಶ್ಚಿಮ ಕರಾವಳಿಯುದ್ದಕ್ಕೂ ವಾಯುವ್ಯಕ್ಕೆ ಹರಿಯುವ ತಂಪಾದ ಕಡಿಮೆ ಲವಣಾಂಶದ ಸಾಗರ ಪ್ರವಾಹವಾಗಿದೆ. ಬ್ರೆಜಿಲ್ ಪ್ರವಾಹ, ದಕ್ಷಿಣ ಅಟ್ಲಾಂಟಿಕ್ನಲ್ಲಿ ಬೆಚ್ಚಗಿನ ಪ್ರವಾಹ. ಕ್ಯಾನರಿ ಪ್ರವಾಹ, ಉತ್ತರ ಅಟ್ಲಾಂಟಿಕ್ನಲ್ಲಿ ಶೀತ ಪ್ರವಾಹ. ಲ್ಯಾಬ್ರಡಾರ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ನಲ್ಲಿ ಶೀತ ಪ್ರವಾಹ. 45ನೇ ಪ್ರಶ್ನೆ, ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಇತರ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯ ಯಾವುದು? ಎ ಮಧ್ಯಪ್ರದೇಶ, ಬಿ ರಾಜಸ್ಥಾನ, ಸಿ ಉತ್ತರ ಪ್ರದೇಶ, ಡಿ ಮಹಾರಾಷ್ಟ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶವು ಭಾರತದಲ್ಲೇ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಇದು ಒಟ್ಟು 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಗಡಿ ಹಂಚಿಕೊಳ್ಳುವ 8 ರಾಜ್ಯಗಳು: ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಬಿಹಾರ್. 46ನೇ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಪ್ರಸಿದ್ಧ ನೌಕಾಪಟ್ಟಣ ಲೋಥಾಲ್ ಅನ್ನು ಶೋಧಿಸಿದ ಭಾರತೀಯ ಪುರಾತನ ತತ್ವಶಾಸ್ತ್ರಜ್ಞ ಯಾರು? ಎ ದಾರಾರಾಮ್ ಸಾಹಿನಿ, ಬಿ ಆರ್.ಡಿ. ಬ್ಯಾನರ್ಜಿ, ಸಿ ಎಸ್.ಆರ್. ರಾವ್, ಡಿ ಆರ್.ಎಸ್. ಬಿಸ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್.ಆರ್. ರಾವ್. ಇವರು 1954ರಲ್ಲಿ ಗುಜರಾತಿನಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಸಿದ್ಧ ಹಡಗುಕಟ್ಟೆ ಇರುವ ಲೋಥಾಲ್ ತಾಣವನ್ನು ಪತ್ತೆ ಹಚ್ಚಿ ಉತ್ಪನ್ನ ಕಾರ್ಯದ ನೇತೃತ್ವ ವಹಿಸಿದ್ದರು. ದಾರಾರಾಮ್ ಸಾಹಿನಿ ಇವರು ಹರಪ್ಪಾ ಶೋಧಕರು. ಆರ್.ಡಿ. ಬ್ಯಾನರ್ಜಿ ಇವರು ಮೊಹೆಂಜೊದಾರೋ ಶೋಧಕರು. ಆರ್.ಎಸ್. ರಾವ್ ಇವರು ಲೋಥಾಲ್ ಶೋಧಕರು. ಆರ್.ಎಸ್. ಬಿಸ್ಟ್ ಇವರು ದಾಲಾವೀರ ಶೋಧಕರು. 47ನೇ ಪ್ರಶ್ನೆ, ತನ್ನ ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರವನ್ನು ಮುದ್ರಿಸಿ ಕವಿರಾಜ ಎಂಬ ಬಿರುದು ಪಡೆದ ಗುಪ್ತರ ದೊರೆ ಯಾರು? ಎ ಚಂದ್ರಗುಪ್ತ 1, ಬಿ ಸಮುದ್ರಗುಪ್ತ, ಸಿ ವಿಕ್ರಮಾದಿತ್ಯ, ಡಿ ಸ್ಕಂದಗುಪ್ತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. ಸಮುದ್ರಗುಪ್ತನು ಒಬ್ಬ ನಿಪುಣ ಕವಿ ಮತ್ತು ಸಂಗೀತಗಾರನಾಗಿದ್ದನು. ಅವನಿಗೆ ಕವಿರಾಜ ಎಂಬ ಬಿರುದು ದೊರಕಿತು. ಅವರ ಚಿನ್ನದ ನಾಣ್ಯಗಳು ಅವರು ವೀಣೆ ನುಡಿಸುವುದನ್ನು ಚಿತ್ರಿಸುತ್ತವೆ. ಇವರು ಸಂಗೀತ ಮತ್ತು ಕಲೆಗಳ ಬಗ್ಗೆ ಅವರ ಆಳವಾದ ಉತ್ಸಾಹವನ್ನು ಪ್ರತಿಬಿಂಬಿಸುತ್ತದೆ. 48ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ತಾಳಿಕೋಟೆ ಸಮರ ನಡೆದ ನಿಖರ ವರ್ಷ ಯಾವುದು? ಎ 1526, ಬಿ 1556, ಸಿ 1565, ಡಿ 1576. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ 1565. ಯುದ್ಧದ ಪ್ರಮುಖ ವಿವರಗಳು: ದಿನಾಂಕ ಜನವರಿ 23, 1565. ಸ್ಥಳ ತಾಳಿಕೋಟೆ, ರಕ್ಕಸ ಮತ್ತು ತಂಗಡಿ ಎಂಬ ಗ್ರಾಮಗಳ ಹತ್ತಿರ. ಪಾಲ್ಗೊಂಡವರು ವಿಜಯನಗರ ಸಾಮ್ರಾಜ್ಯ ಹಾಗೂ ದಕ್ಕನ್ ಸುಲ್ತಾನರ ಒಕ್ಕೂಟ, ಬಿಜಾಪುರ, ಅಹಮದ್ನಗರ, ಬಿಡಾರ ಮತ್ತು ಗೋಲ್ಕೊಂಡ. ಪರಿಣಾಮ: ವಿಜಯನಗರ ಸಾಮ್ರಾಜ್ಯದ ಅಧಿಪತನಕ್ಕೆ ಈ ಯುದ್ಧವು ಮುಖ್ಯ ಕಾರಣವಾಯಿತು. 49ನೇ ಪ್ರಶ್ನೆ, ಮೊಘಲರ ಕಾಲದ ಪ್ರಸಿದ್ಧ ಕೃತಿ ಆಯಿನೆ ಅಕ್ಬರಿ ಯನ್ನು ರಚಿಸಿದವರು ಯಾರು? ಎ ಗಿಲ್ಧಾನಿ ಬೇಗಂ, ಬಿ ಅಬುಲ್ ಫಜಲ್, ಸಿ ಫೈಜಿ, ಡಿ ಪಾದೌನಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಅಬುಲ್ ಫಜಲ್. ಇವರು 16ನೇ ಶತಮಾನದ ಪ್ರಸಿದ್ಧ ಮೊಘಲ್ ಪಠ್ಯ ಐನ್ ಇ ಅಕ್ಬರಿ ಅನ್ನು ಚಕ್ರವರ್ತಿ ಅಕ್ಬರ್ ಆಳ್ವಿಕೆಯಲ್ಲಿ ಬರೆದರು. 50ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಶಾಸನಗಳ ಅಧ್ಯಯನಕ್ಕೆ ಅಪಾರ ಕೊಡುಗೆ ನೀಡಿ ಕರ್ನಾಟಕ ಶಾಸನಗಳ ಪಿತಾಮಹ ಎನಿಸಿದವರು ಯಾರು? ಎ ಜೆ.ಎಫ್. ಪ್ಲೀಟ್, ಬಿ ಬಿ.ಎಲ್. ರೈಸ್, ಸಿ ಕರ್ನಲ್ ಮೆಕೆಂಜೆ, ಡಿ ಡಾ.ಎಂ.ಎಚ್. ಕೃಷ್ಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿ.ಎಲ್. ರೈಸ್, ಬೆಂಜಮಿನ್ ಲೂಯಿಸ್ ರೈಸ್. ಕರ್ನಾಟಕದಲ್ಲಿ ಶಾಸನಗಳ ಅಧ್ಯಯನಕ್ಕೆ ಅಪಾರ ಕೊಡುಗೆ ನೀಡಿದವರು ಇವರನ್ನು ಕರ್ನಾಟಕ ಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ಪ್ರಸಿದ್ಧ ಎಪಿಗ್ರಾಫಿಯಾ ಕರ್ನಾಟಿಯಾ ಸಂಪುಟಗಳ ಮೂಲಕ ಮೈಸೂರು ಮತ್ತು ಕರ್ನಾಟಕದಾದ್ಯಂತ ದೊರೆತ 9,000ಕ್ಕೂ ಹೆಚ್ಚು ಶಾಸನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಜೆ.ಎಫ್. ಪ್ಲೀಟ್ ಇವರು ಉತ್ತರ ಕರ್ನಾಟಕ ಭಾಗದ ಶಾಸನಗಳ ಸಂಶೋಧನೆಯಲ್ಲಿ ಪ್ರಮುಖರಾಗಿದ್ದಾರೆ.
ಕರ್ನಲ್ ಮೆಕೆಂಜಿ ಇವರು ಹಸ್ತಪತ್ರಿಕೆಗಳು ಮತ್ತು ಐತಿಹಾಸಿಕ ಸ್ಥಳಗಳ ಸಮೀಕ್ಷೆ ನಡೆಸಿದವರು. ಡಾಕ್ಟರ್ ಎಂ.ಎಚ್. ಕೃಷ್ಣ ಇವರು ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು. 51ನೇ ಪ್ರಶ್ನೆ, ಕುಶಾಣ ದೊರೆ ಕಾನಿಷ್ಕನ ಆಳ್ವಿಕೆಯಲ್ಲಿ ಕಾಶ್ಮೀರದ ಕುಂದಲವನದಲ್ಲಿ ನಡೆದ 4ನೆಯ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರು? ಎ. ಮಹಾಕಶ್ಯಪ, ಬಿ. ಸಬ್ಬಕಾಮಿ, ಸಿ. ಮೊಗ್ಗಲಿಪುತ್ತ ತಿಸ್ಸ, ಡಿ. ವಸುಮಿತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ, ವಸುಮಿತ್ರ. ಕುಶಾಣ ದೊರೆ ಕಾನಿಷ್ಕನ ಆಳ್ವಿಕೆಯಲ್ಲಿ ಕಾಶ್ಮೀರದ ಕುಂದಲವನದಲ್ಲಿ ನಡೆದ 4ನೆಯ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ವಸುಮಿತ್ರ. ಇದರ ಉಪಾಧ್ಯಕ್ಷರಾಗಿ ಅಶ್ವಘೋಷರವರು ಕಾರ್ಯನಿರ್ವಹಿಸಿದ್ದರು. ಮಹಾಕಶ್ಯಪ ಇವರು 1ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು. ಸಬ್ಬಕಾಮಿ 2ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು. ಮೊಗ್ಗಲಿಪುತ್ರ ತಿಸ್ಸ ಇವರು 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು. ವಸುಮಿತ್ರ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು. 52ನೇ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯು ನರ್ಮದಾ ನದಿಯ ದಂಡೆಯಲ್ಲಿ ಹರ್ಷವರ್ಧನನನ್ನು ಸೋಲಿಸಿದ್ದನ್ನು ವಿವರಿಸುವ ಶಾಸನ ಯಾವುದು? ಎ. ಹಾದಿಗುಂಫಾ ಶಾಸನ, ಬಿ. ಐಹೊಳೆ ಶಾಸನ, ಸಿ. ನಾಸಿಕ್ ಶಾಸನ, ಡಿ. ಅಲಹಾಬಾದ್ ಸ್ತಂಭ ಶಾಸನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಐಹೊಳೆ ಶಾಸನ. ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆಯಾದ ಇಮ್ಮಡಿ ಪುಲಿಕೇಶಿಯು ಉತ್ತರ ಭಾರತದ ಪ್ರಬಲ ಸಾಮ್ರಾಟನಾದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿದನು. ಈ ಐಹೊಳೆ ಶಾಸನವನ್ನು ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯು ಕ್ರಿಸ್ತಶಕ 634ರಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದನು. 53ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಸೈನ್ಯಕ್ಕಾಗಿ ದಾಗ್ ಮತ್ತು ಚೆಹ್ರಾ ಪದ್ಧತಿ ಜಾರಿಗೆ ತಂದವರು ಯಾರು? ಎ. ಇಲ್ತುಮಿಶ್, ಬಿ. ಅಲ್ಲಾವುದ್ದೀನ್ ಖಿಲ್ಜಿ, ಸಿ. ಮೊಹಮ್ಮದ್ ಬಿನ್ ತುಘಲಕ್, ಡಿ. ಬಲ್ಬನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಲ್ಲಾವುದ್ದೀನ್ ಖಿಲ್ಜಿ. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಸೈನಿಕರ ಮತ್ತು ಕುದುರೆಗಳ ಬಗ್ಗೆ ಖಚಿತ ಮಾಹಿತಿ ಪಡೆಯಲು ಹಾಗೂ ಭ್ರಷ್ಟಾಚಾರ ತಡೆಯಲು ದಾಗ್ ಅಂದರೆ ಕುದುರೆ ಮುದ್ರೆ ಮತ್ತು ಚೆಹ್ರಾ ಅಂದರೆ ಸೈನಿಕರ ವಿವರಣಾತ್ಮಕ ಗುರುತಿನ ಚೀಟಿ ಪದ್ಧತಿಯನ್ನು ಜಾರಿಗೆ ತಂದವರು ಅಲ್ಲಾವುದ್ದೀನ್ ಖಿಲ್ಜಿ. ದಾಗ್ ಯುದ್ಧಕ್ಕೆ ಉತ್ತಮ ಗುಣಮಟ್ಟದ ಕುದುರೆಗಳನ್ನು ಖಚಿತಪಡಿಸಿಕೊಳ್ಳಲು ಕುದುರೆಗಳ ಮೇಲೆ ಬ್ರ್ಯಾಂಡ್ ಅಥವಾ ಮುದ್ರೆ ಹಾಕುವ ಪದ್ಧತಿ. ಚೆಹ್ರಾ ಸೈನಿಕರ ವಿವರವಾದ ವಿವರಣೆಗಳನ್ನು ದಾಖಲಿಸುವ ಮೂಲಕ ನಕಲಿ ಸೈನಿಕರನ್ನು ತಡೆಯುವ ಗುರುತಿನ ಪದ್ಧತಿ. ಇತರ ಸುಧಾರಣೆಗಳು ಸೈನಿಕರಿಗೆ ನಗದಾಗಿ ವೇತನ ನೀಡುವುದು ಮತ್ತು ಮಾರುಕಟ್ಟೆ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತಂದರು. 54ನೇ ಪ್ರಶ್ನೆ, ಮೌರ್ಯ ಚಕ್ರವರ್ತಿ ಬಿಂಬಿಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ ಸಿರಿಯಾದ ರಾಯಭಾರಿ ಯಾರು? ಎ. ಮೆಗಸ್ತಾನಿಸ್, ಬಿ. ಡಿಮಾಕಸ್, ಸಿ. ಫಾಹಿಯೂನ್, ಡಿ. ಹಿಯೂನ್ ತ್ವಾಂಗ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಿಮಾಕಸ್. ಸಿರಿಯಾದ ರಾಜನಾದ 1ನೇ ಆಂಟಿಯೋಕಸ್ ಮೌರ್ಯ ರಾಜವಂಶದ 2ನೇ ಚಕ್ರವರ್ತಿಯಾದ ಬಿಂದುಸಾರನ ಆಸ್ಥಾನಕ್ಕೆ ಡಿಮಾಕಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಟ್ಟಿದ್ದನು. ಮೆಗಸ್ತನಿಸ್ ಇವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ. ಫಾಹಿಯಾನ್ ಇವನು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿ. ಹಿಯೂನ್ ತ್ಸಾಂಗ್ ಇವನು ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಪ್ರವಾಸಿ. 55ನೇ ಪ್ರಶ್ನೆ, 1857ರ ಮಹಾದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಬಣ್ಣಿಸಿದ ಪುಸ್ತಕವನ್ನು ಬರೆದವರು ಯಾರು? ಎ. ಆರ್.ಸಿ. ಮುಜುಮ್ದಾರ್, ಬಿ. ವಿ. ಡಿ. ಸಾವರ್ಕರ್, ಸಿ. ಸುರೇಂದ್ರನಾಥ್ ಸೇನ್, ಡಿ. ದಾದಾಬಾಯಿ ನವರೋಜಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿ. ಡಿ. ಸಾವರ್ಕರ್. 1857ರ ಮಹಾದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಬಣ್ಣಿಸಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕವನ್ನು ಬರೆದವರು. 56ನೇ ಪ್ರಶ್ನೆ, ದೆಹಲಿ ಸುಲ್ತಾನತೆಯಲ್ಲಿ ಶಕ್ತಿಶಾಲಿಯಾಗಿದ್ದ 40ರ ಬಳಗವನ್ನು ವಿಸರ್ಜಿಸಿದ ಸುಲ್ತಾನ ಯಾರು? ಎ. ಕುತುಬುದ್ದೀನ್ ಐಬಕ್, ಬಿ. ಗಿಯಾಸುದ್ದೀನ್ ಬಲ್ಬನ್, ಸಿ. ರಜಿಯಾ ಸುಲ್ತಾನ, ಡಿ. ಫಿರೋಜ್ ಶಾ ತುಘಲಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಗಿಯಾಸುದ್ದೀನ್ ಬಲ್ಬನ್. ಈ 40ರ ಬಳಗವನ್ನು ಸ್ಥಾಪಿಸಿದವರು ಇಲ್ತುಮಿಶ್. ಈ ಗುಂಪು ಸುಲ್ತಾನರ ಅಧಿಕಾರಕ್ಕೆ ಅಡ್ಡಿಯಾಗುತ್ತಿತ್ತು ಮತ್ತು ಬಂಡಾಯಕ್ಕೆ ಕಾರಣವಾಗುತ್ತಿತ್ತು. ಇದನ್ನು ಮನಗಂಡ ಗಿಯಾಸುದ್ದೀನ್ ಬಲ್ಬನ್ ಅವರು ಅಧಿಕಾರಕ್ಕೆ ಬಂದ ನಂತರ ಈ 40ರ ಬಳಗದ ಪ್ರಭಾವವನ್ನು ಮುರಿಯಲು ಮತ್ತು ಅದನ್ನು ಸಂಪೂರ್ಣವಾಗಿ ವಿಸರ್ಜಿಸಲು ನಿರ್ಧರಿಸಿದರು.
ಕುತುಬುದ್ದೀನ್ ಐಬಕ್, ದೆಹಲಿ ಸುಲ್ತಾನರ ಸ್ಥಾಪಕ ಗಿಯಾಸುದ್ದೀನ್ ಬಲ್ಬನ್, ಚಹಲ್ಗಾನಿಯನ್ನು ವಿಸರ್ಜಿಸಿದವರು ರಜಿಯಾ ಸುಲ್ತಾನ, ದೆಹಲಿಯ ಮೊದಲ ಮುಸ್ಲಿಂ ಮಹಿಳಾ ಆಟಗಾರ್ತಿ ಫಿರೋಜ್ ಶಾ ತುಘಲಕ್, ತುಘಲಕ್ ವಂಶದ ಸುಲ್ತಾನ್. 57ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿಯನ್ನು ಮಾನ್ಯಕೇಟಕ್ಕೆ ವರ್ಗಾಯಿಸಿದ ದೊರೆ ಯಾರು? ಎ ದಂತಿದುರ್ಗ, ಬಿ 3ನೇ ಗೋವಿಂದ, ಸಿ ಅಮೋಘವರ್ಷ ನೃಪತುಂಗ, ಡಿ 1ನೇ ಕೃಷ್ಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋಘವರ್ಷ ನೃಪತುಂಗ. ರಾಷ್ಟ್ರಕೂಟರ ರಾಜಧಾನಿಯನ್ನು ಮಯೂರಖಂಡಿಯಿಂದ ಮಾನ್ಯಕೇಟಕ್ಕೆ ಸ್ಥಳಾಂತರಿಸಿ ರಾಜಧಾನಿಯನ್ನಾಗಿ ಮಾಡಿದವರು 1ನೇ ಅಮೋಘವರ್ಷ. ಮಯೂರಖಂಡಿ ಎಂದರೆ ಬೀದರ್ ಜಿಲ್ಲೆ, ಮಾನ್ಯಖೇಟ ಎಂದರೆ ಮಳಖೇಡ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿದೆ. 58ನೇ ಪ್ರಶ್ನೆ, 1924ರಲ್ಲಿ ಕೇರಳದಲ್ಲಿ ನಡೆದ ಪ್ರಸಿದ್ಧ ವೈಕಂ ಸತ್ಯಾಗ್ರಹದ ಮುಖ್ಯ ಉದ್ದೇಶವೇನಾಗಿತ್ತು? ಎ ಉಪ್ಪಿನ ಮೇಲಿನ ತೆರಿಗೆ ವಿರೋಧ, ಬಿ ದಲಿತರಿಗೆ ದೇವಾಲಯದ ರಸ್ತೆ ಪ್ರವೇಶ ಹಕ್ಕು, ಸಿ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ, ಡಿ ಕಡ್ಡಾಯ ಶಿಕ್ಷಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ದಲಿತರಿಗೆ ದೇವಾಲಯದ ರಸ್ತೆ ಪ್ರವೇಶ ಹಕ್ಕು. ದಕ್ಷಿಣ ಭಾರತದ ಕೇರಳದಲ್ಲಿ 1924ರಲ್ಲಿ ನಡೆದ ವೈಕಂ ಸತ್ಯಾಗ್ರಹದ ಮುಖ್ಯ ಉದ್ದೇಶ ದಲಿತರಿಗೆ ಹಾಗೂ ಕೆಳಜಾತಿಯವರಿಗೆ ದೇವಾಲಯದ ಸುತ್ತಲಿನ ರಸ್ತೆಗಳಲ್ಲಿ ಪ್ರವೇಶ ಹಕ್ಕು ನೀಡಲಾಗಿತ್ತು. 59ನೇ ಪ್ರಶ್ನೆ, ವಾಸ್ಕೋಡ ಗಾಮ 1498ರಲ್ಲಿ ಭಾರತದ ಕಲ್ಲಿಕೋಟೆ ಸಮೀಪದ ಯಾವ ಸ್ಥಳಕ್ಕೆ ಬಂದು ಇಳಿದನು? ಎ ಕೊಚ್ಚಿ, ಬಿ ಕಪಡ್, ಸಿ ಕನ್ನನೂರ್, ಡಿ ಭಟ್ಕಳ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಕಪಡ್. ವಾಸ್ಕೋಡ ಗಾಮನು 1498ರಲ್ಲಿ ಭಾರತದ ಕಲ್ಲಿಕೋಟೆಯ ಸಮೀಪವಿರುವ ಕಪ್ಪಡ್ ಅಥವಾ ಕಪ್ಪಕ್ಕಡು ಎಂಬ ಸ್ಥಳಕ್ಕೆ ಬಂದು ಇಳಿದನು. 60ನೇ ಪ್ರಶ್ನೆ, ಶಿವಾಜಿಯು ವಿಶಾಲಗಢ ತಲುಪಲು ನೆರವಾಗಲು ಪಾವನಖಿಂದ್ ಕಣಿವೆಯಲ್ಲಿ ಶತ್ರುಗಳನ್ನು ತಡೆದು ಪ್ರಾಣತ್ಯಾಗ ಮಾಡಿದ ಮರಾಠ ಯೋಧ ಯಾರು? ಎ ತಾನಾಜಿ ಮಾಲುಸರೆ, ಬಿ ಬಾಜಿ ಪ್ರಭು ದೇಶಪಾಂಡೆ, ಸಿ ಹಂಸರಾಜ್ ನಾಯಕ್, ಡಿ ಕನ್ಹೋಜಿ ಆಂಗ್ರೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಜಿ ಪ್ರಭು ದೇಶಪಾಂಡೆ. ಬಾಜಿ ಪ್ರಭು ದೇಶಪಾಂಡೆ ಅವರು ಗೋಡ್ ನದಿಯ ಬಳಿಯ ಪಾವನಖಿಂದ್ ಕಣಿವೆಯಲ್ಲಿ ಸಿದ್ದಿ ಮಸೂದ್ನ ಸೈನ್ಯವನ್ನು ತಡೆಹಿಡಿದರು. ಶಿವಾಜಿ ಅವರು ಸುರಕ್ಷಿತವಾಗಿ ವಿಶಾಲಗಢ ತಲುಪುವವರೆಗೆ ಅವರು ತಮ್ಮ ಸಣ್ಣ ಸೈನ್ಯದೊಂದಿಗೆ ಹೋರಾಡಿ ವೀರಮರಣ ಹೊಂದಿದರು. 61ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿದ್ದಾರೆ? ಎ ವಿಧಿ 14, ಬಿ ವಿಧಿ 19, ಸಿ ವಿಧಿ 21, ಡಿ ವಿಧಿ 32. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 32. ವಿಧಿ 32 ಇದು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸುವ ಹಕ್ಕನ್ನು ನೀಡುತ್ತದೆ. ವಿಧಿ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ವಿಧಿ 19 ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುತ್ತದೆ. ವಿಧಿ 21 ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. 62ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಸಂವಿಧಾನದ ಪ್ರಕಾರ ಯಾರು ವಹಿಸುತ್ತಾರೆ? ಎ ಭಾರತದ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಲೋಕಸಭೆಯ ಸ್ಪೀಕರ್, ಡಿ ಪ್ರಧಾನಮಂತ್ರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್. ಭಾರತದ ಸಂವಿಧಾನದ 118ನೇ ವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸಿಕೊಳ್ಳುತ್ತಾರೆ. ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ, ಆದರೆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಲೋಕಸಭೆಯ ಸ್ಪೀಕರ್. ರಾಜ್ಯಸಭೆಯ ಸಭಾಪತಿಗಳಾದ ಉಪರಾಷ್ಟ್ರಪತಿಗಳು ಎಂದಿಗೂ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವುದಿಲ್ಲ. 63ನೇ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸಿನಂತೆ ಸೇರಿಸಲಾಯಿತು? ಎ ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಬಿ ಸ್ವರಣ್ ಸಿಂಗ್ ಸಮಿತಿ, ಸಿ ವರ್ಮಾ ಸಮಿತಿ, ಡಿ ಸರ್ಕಾರಿಯ ಆಯೋಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರಣ್ ಸಿಂಗ್ ಸಮಿತಿ. 1976ರಲ್ಲಿ ಭಾರತ ಸರ್ಕಾರವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯನ್ನು ರಚಿಸಿತು.
ಈ ಸಮಿತಿಯ ಶಿಫಾರಸಿನ ಮೇರೆಗೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಭಾಗ 4A ಮತ್ತು ವಿಧಿ 51A ಅನ್ನು ಸೇರಿಸಲಾಯಿತು. ಆರಂಭದಲ್ಲಿ 10 ಮೂಲಭೂತ ಕರ್ತವ್ಯಗಳಿದ್ದು ನಂತರ 2002ರ 86ನೇ ತಿದ್ದುಪಡಿಯ ಮೂಲಕ ಮತ್ತೊಂದನ್ನು ಸೇರಿಸಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ. 64ನೇ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಮರುಪರಿಶೀಲನೆಗಾಗಿ 1983ರಲ್ಲಿ ನೇಮಕಗೊಂಡ ಪ್ರಸಿದ್ಧ ಆಯೋಗ ಯಾವುದು? ಎ. ಪೂಂಚಿ ಆಯೋಗ, ಬಿ. ಸರ್ಕಾರಿಯ ಆಯೋಗ, ಸಿ. ಕೆ. ಸಂತಾನಂ ಸಮಿತಿ, ಡಿ. ಠಕ್ಕರ್ ಆಯೋಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ಕಾರಿಯ ಆಯೋಗ. ಪ್ರಮುಖ ವಿವರಗಳು: ಸ್ಥಾಪನೆ ಜೂನ್ 1983. ಅಧ್ಯಕ್ಷರು ನ್ಯಾಯಮೂರ್ತಿ RS ಸರ್ಕಾರಿಯ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ. ಇದರ ಉದ್ದೇಶ ಭಾರತದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಶಾಸಕಾಂಗ, ಆಡಳಿತಾತ್ಮಕ ಮತ್ತು ಹಣಕಾಸಿನ ಸಂಬಂಧಗಳನ್ನು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ಮಾಡುವುದು. ಪೂಂಚಿ ಆಯೋಗ ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ 2007ರಲ್ಲಿ ನೇಮಕಗೊಂಡ ಮತ್ತೊಂದು ಆಯೋಗ. ಸರ್ಕಾರಿಯ ಆಯೋಗ 1983ರಲ್ಲಿ ರಚನೆಯಾದ ಸರಿಯಾದ ಆಯೋಗ. ಕೆ. ಸಂತಾನಂ ಸಮಿತಿ ಭ್ರಷ್ಟ ತಡೆ ಕಾಯ್ದೆ ಮತ್ತು ಕೇಂದ್ರ ತನಿಖಾ ದಳ ರಚನೆಯ ಬಗ್ಗೆ ಶಿಫಾರಸು ಮಾಡಿದ ಸಮಿತಿ. 65ನೇ ಪ್ರಶ್ನೆ, ಭಾರತದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಲು ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು? ಎ. ವಿಧಿ 352, ಬಿ. ವಿಧಿ 356, ಸಿ. ವಿಧಿ 360, ಡಿ. ವಿಧಿ 368. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಧಿ 360. ವಿಧಿ 352 ರಾಷ್ಟ್ರೀಯ ತುರ್ತು ಸ್ಥಿತಿ ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯ ಸಂದರ್ಭದಲ್ಲಿ ಘೋಷಿಸಲಾಗುತ್ತದೆ. ವಿಧಿ 356 ರಾಜ್ಯ ತುರ್ತು ಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ. ರಾಜ್ಯಗಳಲ್ಲಿ ಸಾಂವಿಧಾನಿಕ ಯಂತ್ರವು ವಿಫಲವಾದಾಗ ಹೇರಲಾಗುತ್ತದೆ. ವಿಧಿ 360 ಹಣಕಾಸು ತುರ್ತು ಸ್ಥಿತಿ. ಭಾರತದ ಹಣಕಾಸಿನ ಸ್ಥಿರತೆ ಅಥವಾ ಕ್ರೆಡಿಟ್ಗೆ ಅಪಾಯವಿದ್ದರೆ ಇದನ್ನು ಘೋಷಿಸಲಾಗುತ್ತದೆ. ವಿಧಿ 368 ಸಂವಿಧಾನದ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರಕ್ಕೆ ಸಂಬಂಧಿಸಿದೆ. 66ನೇ ಪ್ರಶ್ನೆ, ರಾಜ್ಯಸಭೆಗೆ 12 ಮಂದಿ ವಿವಿಧ ಕ್ಷೇತ್ರಗಳ ಗಣ್ಯರನ್ನು ನಾಮನಿರ್ದೇಶನ ಮಾಡುವ ಪದ್ಧತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಎ. ಅಮೆರಿಕ, ಬಿ. ಐರ್ಲೆಂಡ್, ಸಿ. ಬ್ರಿಟನ್, ಡಿ. ಕೆನಡಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಐರ್ಲ್ಯಾಂಡ್. ಭಾರತದ ಸಂವಿಧಾನವು ರಾಜ್ಯಸಭೆಗೆ ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಜ್ಞಾನ ಅಥವಾ ಅನುಭವ ಹೊಂದಿರುವ 12 ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಗೆ ನೀಡಿದೆ. ಈ ಪದ್ಧತಿಯನ್ನು ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 67ನೇ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿಯ ಕಾಯ್ದೆಯು ಸಂವಿಧಾನಕ್ಕೆ ಯಾವ ಅಧಿಸೂಚನೆಯನ್ನು ಸೇರ್ಪಡೆ ಮಾಡಿತು? ಎ. 9ನೇ ಅನುಸೂಚಿ, ಬಿ. 10ನೇ ಅನುಸೂಚಿ, ಸಿ. 11ನೇ ಅನುಸೂಚಿ, ಡಿ. 12ನೇ ಅನುಸೂಚಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, 11ನೇ ಅನುಸೂಚಿ. 73ನೇ ತಿದ್ದುಪಡಿ ಕಾಯ್ದೆ ಇದು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕವಾಗಿ ಸ್ಥಾನಮಾನವನ್ನು ನೀಡಿತು. 11ನೇ ಅನುಸೂಚಿ ಇದು ಪಂಚಾಯತ್ಗಳ ಅಧಿಕಾರಗಳು, ಜವಾಬ್ದಾರಿಗಳು ಮತ್ತು ಕಾರ್ಯಗಳ ಕುರಿತು ತಿಳಿಸುತ್ತದೆ. ಇದರಲ್ಲಿ ಒಟ್ಟು 27 ವಿಷಯಗಳಿವೆ. 12ನೇ ಅನುಸೂಚಿ 74ನೇ ತಿದ್ದುಪಡಿಯ ಕಾಯ್ದೆಯು 12ನೇ ಅನುಸೂಚಿಯನ್ನು ಸೇರಿಸಿತು. 68ನೇ ಪ್ರಶ್ನೆ, ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಉದ್ದೇಶಿಸಿ ಸಲ್ಲಿಸಬೇಕು? ಎ. ಭಾರತದ ರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್, ಡಿ. ಭಾರತದ ಮುಖ್ಯ ನ್ಯಾಯಮೂರ್ತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್. ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಲೋಕಸಭೆಯ ಉಪಸ್ಪೀಕರ್ಗೆ ಸಲ್ಲಿಸಬೇಕು. ಭಾರತದ ವಿಧಿಯ ಅಡಿಯಲ್ಲಿ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಉಪಸ್ಪೀಕರ್ಗೆ ತಿಳಿಸುತ್ತಾರೆ. 69ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ನೀಡಬೇಕೆಂದು 1986ರಲ್ಲಿ ಶಿಫಾರಸು ಮಾಡಿದ ಸಮಿತಿ ಯಾವುದು? ಎ. LM ಸಿಂಘ್ವಿ ಸಮಿತಿ, ಬಿ. ಅಶೋಕ್ ಮೆಹ್ತಾ ಸಮಿತಿ, ಸಿ. JVK ರಾವ್ ಸಮಿತಿ, ಡಿ. ಗಾಡ್ಗಿಲ್ ಸಮಿತಿ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಆಪ್ಷನ್ ಎ ಎಲ್.ಎಂ. ಸಿಂಘ್ವಿ ಸಮಿತಿ. ರಾಜೀವ್ ಗಾಂಧಿ ಸರ್ಕಾರವು 1986ರಲ್ಲಿ ಎಲ್.ಎಂ. ಸಿಂಘ್ವಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ನೇಮಿಸಿತು. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ಮತ್ತು ರಕ್ಷಣೆ ನೀಡಬೇಕು ಎಂದು ಈ ಸಮಿತಿಯು ಪ್ರಮುಖವಾಗಿ ಶಿಫಾರಸು ಮಾಡಿತು. 70ನೇ ಪ್ರಶ್ನೆ, ಸಂಸತ್ತಿನ ಯಾವುದೇ ಸದನದ ಸದಸ್ಯರಲ್ಲದ ವ್ಯಕ್ತಿಯು ಗರಿಷ್ಠ ಎಷ್ಟು ಅವಧಿಯವರೆಗೆ ಕೇಂದ್ರ ಸಚಿವರಾಗಿ ಮುಂದುವರಿಯಬಹುದು? ಎ 3 ತಿಂಗಳು, ಬಿ 6 ತಿಂಗಳು, ಸಿ 9 ತಿಂಗಳು, ಡಿ 1 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳು. ಸಂವಿಧಾನದ ನಿಯಮ. ಭಾರತದ ಸಂವಿಧಾನದ 75ನೇ ವಿಧಿಯ ಅಡಿಯಲ್ಲಿ ಈ ನಿಯಮವಿದೆ. ಸದಸ್ಯತ್ವದ ಅಗತ್ಯತೆ. ಸಂಸತ್ತಿನ ಸದಸ್ಯರಲ್ಲದ ವ್ಯಕ್ತಿಯು ಸಚಿವರಾಗಬಹುದು. ಕಾಲಾವಕಾಶ. ಆದರೆ ಅವರು 6 ತಿಂಗಳ ಒಳಗೆ ಯಾವುದಾದರೂ ಒಂದು ಸದನಕ್ಕೆ ಆಯ್ಕೆಯಾಗಬೇಕು. ಸ್ಥಾನ ಕಳೆದುಕೊಳ್ಳುವುದು. 6 ತಿಂಗಳೊಳಗೆ ಆಯ್ಕೆಯಾಗದಿದ್ದರೆ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. 71ನೇ ಪ್ರಶ್ನೆ, ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವಿದ್ದರೂ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ತರುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಐತಿಹಾಸಿಕ ಮೊಕದ್ದಮೆ ಯಾವುದು? ಎ ಗೋಲಕನಾಥ ವರ್ಸಸ್ ಪಂಜಾಬ್ ರಾಜ್ಯ, ಬಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ, ಸಿ ಮಿನರ್ವಾ ಮಿಲ್ಸ್ ವರ್ಸಸ್ ಭಾರತ ಸರ್ಕಾರ, ಡಿ ಮೇನಕಾ ಗಾಂಧಿ ವರ್ಸಸ್ ಭಾರತ ಸರ್ಕಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. 1973ರ ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನು ಪ್ರತಿಪಾದಿಸಿತು. ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವಿದ್ದರೂ ಅದು ಸಂವಿಧಾನದ ಮೂಲ ಆಶಯ ಅಥವಾ ರಚನೆಯನ್ನು ಬದಲಾಯಿಸುವಂತಿಲ್ಲ ಎಂದು ಕೋರ್ಟ್ ತೀರ್ಪು ನೀಡಿತು. 72ನೇ ಪ್ರಶ್ನೆ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ಹುದ್ದೆಯಿಂದ ತೆಗೆದುಹಾಕುವ ವಿಧಾನವು ಯಾರಿಗೆ ಸಮಾನವಾಗಿದೆ? ಎ ಹೈಕೋರ್ಟ್ ನ್ಯಾಯಾಧೀಶರು, ಬಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಸಿ UPSC ಅಧ್ಯಕ್ಷರು, ಡಿ ಮುಖ್ಯ ಚುನಾವಣಾ ಆಯುಕ್ತರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು. ಸಂವಿಧಾನದ ವಿಧಿ. ಭಾರತೀಯ ಸಂವಿಧಾನದ ವಿಧಿ 148ರ ಪ್ರಕಾರ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕುವ ರೀತಿಯಲ್ಲೇ ಮತ್ತು ಅದೇ ಆಧಾರದ ಮೇಲೆ ಮಾತ್ರ ಹುದ್ದೆಯಿಂದ ತೆಗೆದುಹಾಕಬಹುದು. 73ನೇ ಪ್ರಶ್ನೆ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ ತಿದ್ದುಪಡಿ ಯಾವುದು? ಎ 44ನೇ ತಿದ್ದುಪಡಿ, ಬಿ 86ನೇ ತಿದ್ದುಪಡಿ, ಸಿ 91ನೇ ತಿದ್ದುಪಡಿ, ಡಿ 103ನೇ ತಿದ್ದುಪಡಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ 86ನೇ ತಿದ್ದುಪಡಿ. 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಿದ ತಿದ್ದುಪಡಿ 86ನೇ ತಿದ್ದುಪಡಿಯಾಗಿದೆ. 2002ರಲ್ಲಿ ಜಾರಿಗೆ ಬಂದ ಈ ತಿದ್ದುಪಡಿಯು ಭಾರತೀಯ ಸಂವಿಧಾನಕ್ಕೆ ವಿಧಿ 21A ಅನ್ನು ಸೇರಿಸಿತು. 74ನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರಿಗೆ ಅಪರಾಧಿಗಳ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ಕ್ಷಮಾದಾನ ನೀಡುವ ಅಧಿಕಾರ ನೀಡುವ ವಿಧಿ ಯಾವುದು? ಎ ವಿಧಿ 72, ಬಿ ವಿಧಿ 161, ಸಿ ವಿಧಿ 213, ಡಿ ವಿಧಿ 163. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 161. ವಿಧಿ 161 ರಾಜ್ಯದ ರಾಜ್ಯಪಾಲರಿಗೆ ಅಪರಾಧಿಗಳ ಶಿಕ್ಷೆಗಳನ್ನು ಕಡಿಮೆ ಮಾಡುವ, ಅಮಾನತುಗೊಳಿಸುವ ಅಥವಾ ಕ್ಷಮಾದಾನ ನೀಡುವ ಅಧಿಕಾರವನ್ನು ನೀಡುತ್ತದೆ. ವಿಧಿ 72 ಇದು ಭಾರತದ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ನೀಡುವ ಅಧಿಕಾರವನ್ನು ನೀಡುತ್ತದೆ. ವಿಧಿ 213 ಇದು ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರಕ್ಕೆ ಸಂಬಂಧಿಸಿದೆ. ವಿಧಿ 163 ಇದು ರಾಜ್ಯಪಾಲರಿಗೆ ಸಲಹೆ ನೀಡಲು ಮುಖ್ಯಮಂತ್ರಿಯ ನೇತೃತ್ವದ ಸಚಿವ ಸಂಪುಟದ ರಚನೆಗೆ ಸಂಬಂಧಿಸಿದೆ. 75ನೇ ಪ್ರಶ್ನೆ, ಸಂಸತ್ತಿನ ಅತ್ಯಂತ ದೊಡ್ಡ ಸಮಿತಿ ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅವಳಿ ಸಹೋದರಿ ಎನಿಸಿಕೊಂಡ ಸಮಿತಿ ಯಾವುದು? ಎ ಸಾರ್ವಜನಿಕ ಉದ್ಯಮಿಗಳ ಸಮಿತಿ, ಬಿ ಅಂದಾಜು ವೆಚ್ಚಗಳ ಸಮಿತಿ, ಸಿ ಕಾರ್ಯಾಂಗ ಶಾಸನ ಸಮಿತಿ, ಡಿ ಹಕ್ಕುಭುಕ್ತ ಸಮಿತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂದಾಜು ವೆಚ್ಚಗಳ ಸಮಿತಿ. ಇದು ಸಂಸತ್ತಿನ ಅತಿ ದೊಡ್ಡ ಸ್ಥಾಯಿ ಸಮಿತಿಯಾಗಿದೆ. ಈ ಸಮಿತಿಯಲ್ಲಿ ಒಟ್ಟು 30 ಸದಸ್ಯರು ಇರುತ್ತಾರೆ.
ಇದರ ಎಲ್ಲ ಸದಸ್ಯರು ಲೋಕಸಭೆಯಿಂದ ಮಾತ್ರ ಆಯ್ಕೆಯಾಗುತ್ತಾರೆ. 76ನೇ ಪ್ರಶ್ನೆ, 1905ರಲ್ಲಿ ಬಂಗಾಳ ವಿಭಜನೆಯನ್ನು ಘೋಷಿಸಿದ ಭಾರತದ ವೈಸ್ರಾಯ್ ಯಾರು? ಎ. ಲಾರ್ಡ್ ರಿಪ್ಪನ್, ಬಿ. ಲಾರ್ಡ್ ಕರ್ಜನ್, ಸಿ. ಲಾರ್ಡ್ ಮಿಂಟೋ, ಡಿ. ಲಾರ್ಡ್ ಹಾರ್ಡಿಂಜ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಅವರು 1905ರ ಜುಲೈ 20ರಂದು ಬಂಗಾಳ ವಿಭಜನೆಯನ್ನು ಘೋಷಿಸಿದರು. ಇದು ಅಕ್ಟೋಬರ್ 16, 1905ರಂದು ಜಾರಿಗೆ ಬಂದಿತು. ಕಾರಣ, ಆಡಳಿತಾತ್ಮಕ ಸುಧಾರಣೆಯ ನೆಪದಲ್ಲಿ ಬ್ರಿಟಿಷರು ಈ ವಿಭಜನೆಯನ್ನು ಮಾಡಿದರು. ಆದರೆ ಇದರ ಮುಖ್ಯ ಉದ್ದೇಶ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿಭಜನೆ ಉಂಟು ಮಾಡುವುದು ಮತ್ತು ಸ್ವಾತಂತ್ರ್ಯ ಚಳುವಳಿಯನ್ನು ಹತ್ತಿಕ್ಕುವುದಾಗಿತ್ತು. 77ನೇ ಪ್ರಶ್ನೆ, 1929ರ ಪ್ರಸಿದ್ಧ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದಾಗ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು? ಎ. ಮಹಾತ್ಮ ಗಾಂಧೀಜಿ, ಬಿ. ಜವಾಹರ್ಲಾಲ್ ನೆಹರು, ಸಿ. ಸುಭಾಷ್ ಚಂದ್ರ ಬೋಸ್, ಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಜವಾಹರ್ಲಾಲ್ ನೆಹರು. ಲಾಹೋರ್ ಅಧಿವೇಶನ 1929ರ ಡಿಸೆಂಬರ್ನಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಈ ಐತಿಹಾಸಿಕ ಅಧಿವೇಶನ ನಡೆಯಿತು. ಪೂರ್ಣ ಸ್ವರಾಜ್ಯ. ಈ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಅಂಗೀಕರಿಸಿತು. ಸ್ವಾತಂತ್ರ್ಯ ದಿನಾಚರಣೆ. ಇದರ ನೆನಪಿಗಾಗಿ 1930ರ ಜನವರಿ 26ರಂದು ಮೊದಲ ಬಾರಿಗೆ ದೇಶಾದ್ಯಂತ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. 78ನೇ ಪ್ರಶ್ನೆ, 1905ರಲ್ಲಿ ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಮತ್ತು ಇಂಡಿಯನ್ ಹೌಸ್ ಸ್ಥಾಪಿಸಿದವರು ಯಾರು? ಎ. ಶ್ಯಾಮ್ಜಿ ಕೃಷ್ಣವರ್ಮ, ಬಿ. ಮೇಡಂ ಬೀಕಾಜಿ ಕಾಮಾ, ಸಿ. ಲಾಲಾ ಹರದಯಾಳ್, ಡಿ. ವಿ. ಡಿ. ಸಾವರ್ಕರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಶ್ಯಾಮ್ಜಿ ಕೃಷ್ಣವರ್ಮ. ಶ್ಯಾಮ್ಜಿ ಕೃಷ್ಣವರ್ಮ ಅವರು 1905ರ ಜುಲೈನಲ್ಲಿ ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪಿಸಿದರು ಮತ್ತು ಭಾರತೀಯ ವಿದ್ಯಾರ್ಥಿಗಳಿಗಾಗಿ ಇಂಡಿಯನ್ ಹೌಸ್ ಅನ್ನು ಆರಂಭಿಸಿದರು. ಇದು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತೀಯ ರಾಷ್ಟ್ರೀಯತೆಯನ್ನು ಉತ್ತೇಜಿಸುವ ಪ್ರಮುಖ ಕೇಂದ್ರವಾಗಿತ್ತು. 79ನೇ ಪ್ರಶ್ನೆ, ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಐತಿಹಾಸಿಕ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದ ಏಕೈಕ ಕನ್ನಡಿಗ ಯಾರು? ಎ. ಕಾರ್ನಾಡ್ ಸದಾಶಿವರಾವ್, ಬಿ. ಮೈಲಾರ ಮಹಾದೇವಪ್ಪ, ಸಿ. ಎಚ್. ಕೆ. ವೀರಣ್ಣಗೌಡ, ಡಿ. ಗಂಗಾಧರ್ ರಾವ್ ದೇಶಪಾಂಡೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಲಾರ ಮಹಾದೇವಪ್ಪ. ಇವರ ಜನನ ಜೂನ್ 8, 1911ರಂದು ಹಾವೇರಿ ಜಿಲ್ಲೆಯ ಮೂಟೆಬೆನ್ನೂರಿನಲ್ಲಿ ಜನಿಸಿದರು. ವಯಸ್ಸು. ದಂಡಿಯಾತ್ರೆಯಲ್ಲಿ ಭಾಗವಹಿಸುವಾಗ ಇವರಿಗೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ಸ್ವಾತಂತ್ರ್ಯ ಹೋರಾಟ. ಗಾಂಧೀಜಿಯವರ ಜೊತೆ ಸಬರಮತಿಯಿಂದ ದಂಡಿಯವರೆಗೆ ನಡೆದ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದರು. ನಂತರ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಹೋರಾಟ ನಡೆಸಿದರು. ಹುತಾತ್ಮತೆ. ಏಪ್ರಿಲ್ 1, 1943ರಂದು ಬ್ರಿಟಿಷ್ ಪೊಲೀಸ್ ಅಧಿಕಾರಿಯೊಬ್ಬರ ಗುಂಡೇಟಿಗೆ ಬಲಿಯಾಗಿ ಹುತಾತ್ಮರಾದರು. 80ನೇ ಪ್ರಶ್ನೆ, 1942ರ ಭಾರತ ಛೋಡೋ ಚಳುವಳಿಯ ಸಮಯದಲ್ಲಿ ರಹಸ್ಯವಾಗಿ ಕಾಂಗ್ರೆಸ್ ರೇಡಿಯೋ ಪ್ರಸಾರ ನಡೆಸಿದ ಮಹಿಳೆ ಯಾರು? ಎ. ಅರುಣಾ ಅಸಫ್ ಅಲಿ, ಬಿ. ಉಷಾ ಮೆಹ್ತಾ, ಸಿ. ಕಸ್ತೂರಬಾ ಗಾಂಧಿ, ಡಿ. ಸರೋಜಿನಿ ನಾಯ್ಡು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಉಷಾ ಮೆಹ್ತಾ. ಕಾಂಗ್ರೆಸ್ ರೇಡಿಯೋ ಇದು 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸಕ್ರಿಯವಾಗಿದ್ದ ರಹಸ್ಯ ಭೂಗತ ರೇಡಿಯೋ ಕೇಂದ್ರವಾಗಿತ್ತು. ಉಷಾ ಮೆಹ್ತಾ ಅವರ ಪಾತ್ರ. ಬ್ರಿಟಿಷ್ ಸರ್ಕಾರದ ಸೆನ್ಸಾರ್ಶಿಪ್ ತಪ್ಪಿಸಿ ದೇಶಭಕ್ತಿಯ ಸಂದೇಶಗಳನ್ನು ಪ್ರಸಾರ ಮಾಡಲು ಉಷಾ ಮೆಹ್ತಾ ಅವರು ಈ ರೇಡಿಯೋ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 81ನೇ ಪ್ರಶ್ನೆ, ದೆಹಲಿಯ ಕೆಂಪುಕೋಟೆಯಲ್ಲಿ ಆಜಾದ್ ಹಿಂದ್ ಫೌಜ್ ಸೈನಿಕರ ಪರವಾಗಿ ವಾದ ಮಂಡಿಸಿದ ವಕೀಲರ ತಂಡದ ನೇತೃತ್ವ ವಹಿಸಿದವರು ಯಾರು? ಎ. ಬುಲಾಬಾಯ್ ದೇಸಾಯಿ, ಬಿ. ಸಿ. ರಾಜಗೋಪಾಲಾಚಾರಿ, ಸಿ. ಮೊಹಮ್ಮದ್ ಅಲಿ ಜಿನ್ನಾ, ಡಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಭೂಲಾಬಾಯಿ ದೇಸಾಯಿ. 1945-46ರಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ INA ವಿಚಾರಣೆಯ ಸಮಯದಲ್ಲಿ ಸೈನಿಕರ ಪರವಾಗಿ ವಾದ ಹೂಡಿದ ಪ್ರಮುಖ ವಕೀಲರ ತಂಡದ ನೇತೃತ್ವವನ್ನು ಭೂಲಾಬಾಯಿ ದೇಸಾಯಿ ಅವರು ವಹಿಸಿದ್ದರು. ನೇತೃತ್ವ. ಭೂಲಾಬಾಯಿ ದೇಸಾಯಿ ಅವರು ಮುಖ್ಯ ವಕೀಲರಾಗಿ ಬ್ರಿಟಿಷರ ವಿರುದ್ಧ INA ವಿಚಾರಣೆಯಲ್ಲಿ ಐತಿಹಾಸಿಕ ರಕ್ಷಣಾ ವಾದವನ್ನು ಮಂಡಿಸಿದರು.
ತಂಡದ ಇತರ ಸದಸ್ಯರು ತೇಜ್ ಬಹದ್ ಸಪ್ರು, ಕಲಾತ್ ಮತ್ತು ಜವಾಹರ್ಲಾಲ್ ನೆಹರು ಕೂಡ ಈ ಕಾನೂನು ತಂಡದಲ್ಲಿದ್ದರು. ಫಲಿತಾಂಶ: ಇವರ ದಿಟ್ಟವಾದದಿಂದಾಗಿ INA ಸೈನಿಕರ ಮೇಲಿನ ದೇಶದ್ರೋಹದ ಆರೋಪವು ಸಾಬೀತಾಗಿದೆ. ಅವರಿಗೆ ದೊಡ್ಡ ಪ್ರಮಾಣದ ಜನಮನ್ನಣೆ ಹಾಗೂ ಸಡಿಲಿಕೆ ಸಿಕ್ಕಿತು. 82ನೇ ಪ್ರಶ್ನೆ. 1913ರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಾರ್ಟಿಯನ್ನು ಸ್ಥಾಪಿಸಿದ ಪ್ರಮುಖ ಕ್ರಾಂತಿಕಾರಿ ಯಾರು? ಎ. ಭಗತ್ ಸಿಂಗ್, ಸಿ. ಲಾಲಾ ಹರದಯಾಳ್, ಸಿ. ಚಂದ್ರಶೇಖರ್ ಆಜಾದ್, ಡಿ. ರಾಮ್ ಪ್ರಸಾದ್ ಬಿಸ್ಮಿಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಲಾಲಾ ಹರದಯಾಳ್. ಇವರು 1913ರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ಸ್ಥಾಪಿಸಿದರು. 83ನೇ ಪ್ರಶ್ನೆ. 1916ರ ಲಖನೌ ಒಪ್ಪಂದದ ಮೂಲ ರೂವಾರಿಗಳಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಐಕ್ಯತೆ ತಂದವರು ಯಾರು? ಎ. ತಿಲಕ್ ಮತ್ತು ಜಿನ್ನಾ, ಬಿ. ಗಾಂಧೀಜಿ ಮತ್ತು ನೆಹರು, ಸಿ. ಬೋಸ್ ಮತ್ತು ಜಿನ್ನಾ, ಡಿ. ಗೋಖಲೆ ಮತ್ತು ಸೈಯದ್ ಅಹಮದ್ ಖಾನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ತಿಲಕ್ ಮತ್ತು ಜಿನ್ನಾ. 1916ರ ಲಖನೌ ಒಪ್ಪಂದದ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಐಕ್ಯತೆ ತರಲು ಪ್ರಮುಖ ಪಾತ್ರ ವಹಿಸಿದವರು ಬಾಲಗಂಗಾಧರ್ ತಿಲಕ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ. ಹಿನ್ನೆಲೆ: 1916ರ ಲಖನೌ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ನಡುವೆ ಐತಿಹಾಸಿಕ ಒಪ್ಪಂದ ಏರ್ಪಟ್ಟಿತು. ಪ್ರಮುಖ ರೂವಾರಿಗಳು: ಈ ಹಿಂದೂ ಮುಸ್ಲಿಂ ಐಕ್ಯತೆಗೆ ಪ್ರಮುಖವಾಗಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಶ್ರಮಿಸಿದರು. 84ನೇ ಪ್ರಶ್ನೆ. ಗಾಂಧೀಜಿ ಅವರು ಇಂಗ್ಲಿಷ್ನಲ್ಲಿ ನಡೆಸುತ್ತಿದ್ದ ಪ್ರಸಿದ್ಧ ವಾರಪತ್ರಿಕೆ ಯಾವುದು? ಎ. ಕೇಸರಿ, ಬಿ. ಯಂಗ್ ಇಂಡಿಯಾ, ಸಿ. ಕ್ರಾಂತಿಕಾರಿ, ಡಿ. ನವಜೀವನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಯಂಗ್ ಇಂಡಿಯಾ. ಯಂಗ್ ಇಂಡಿಯಾ ಇದು ಮಹಾತ್ಮ ಗಾಂಧೀಜಿ ಅವರು 1919ರಿಂದ 1931ರವರೆಗೆ ಪ್ರಕಟಿಸುತ್ತಿದ್ದ ಇಂಗ್ಲಿಷ್ ಸಾಪ್ತಾಹಿಕ ಪತ್ರಿಕೆಯಾಗಿದೆ. ಕೇಸರಿ ಇದು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ನಡೆಸುತ್ತಿದ್ದ ಮರಾಠಿ ಪತ್ರಿಕೆ. ನವಜೀವನ್ ಇದು ಗಾಂಧೀಜಿ ಅವರ ಗುಜರಾತಿ ವಾರಪತ್ರಿಕೆ. 85ನೇ ಪ್ರಶ್ನೆ. ಏಸೂರು ಕೊಟ್ಟರೂ ಈಸೂರು ಕೊಡೆವು ಎಂದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಸರ್ಕಾರ ಘೋಷಿಸಿಕೊಂಡ ಈಸೂರು ಗ್ರಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಎ. ಬೆಳಗಾವಿ, ಬಿ. ಮಂಡ್ಯ, ಸಿ. ಶಿವಮೊಗ್ಗ, ಡಿ. ಧಾರವಾಡ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವಮೊಗ್ಗ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಗ್ರಾಮವಾಗಿದ್ದು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸ್ವರಾಜ್ಯ ಸರ್ಕಾರ ಘೋಷಿಸಲು ಮತ್ತು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಘೋಷಿಸಲು ಹೆಸರುವಾಸಿಯಾಗಿದೆ. 86ನೇ ಪ್ರಶ್ನೆ. ಸಮಾಜಶಾಸ್ತ್ರವನ್ನು ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿ ರೂಪಿಸಿ ಸಮಾಜಶಾಸ್ತ್ರದ ಪಿತಾಮಹ ಎನಿಸಿಕೊಂಡವರು ಯಾರು? ಎ. ಎಮಿಲಿ ದುರ್ಖೈಮ್, ಬಿ. ಅಗಸ್ಟ್ ಕಾಮ್ಟೆ, ಸಿ. ಮ್ಯಾಕ್ಸ್ ವೆಬರ್, ಡಿ. ಕಾರ್ಲ್ ಮ್ಯಾಕ್ಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಗಸ್ಟ್ ಕಾಂಟೆ. ಇವರು 1830ರ ದಶಕದಲ್ಲಿ ಸಮಾಜಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸಿ ಅದನ್ನು ಒಂದು ಸ್ವತಂತ್ರ ವೈಜ್ಞಾನಿಕ ಅಧ್ಯಯನ ಕ್ಷೇತ್ರವಾಗಿ ರೂಪಿಸಿದರು. ಆದ್ದರಿಂದ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಎಮಿಲಿ ದುರ್ಖಿಮ್ ಆಧುನಿಕ ಸಮಾಜಶಾಸ್ತ್ರದ ರೂವಾರಿಗಳಲ್ಲಿ ಒಬ್ಬರು. ಮ್ಯಾಕ್ಸ್ ವೆಬರ್ ಸಮಾಜಶಾಸ್ತ್ರದ ಸಂಸ್ಥಾಪಕರಲ್ಲಿ ಒಬ್ಬರು. ಕಾರ್ಲ್ ಮ್ಯಾಕ್ಸ್ ವೈಜ್ಞಾನಿಕ ಸಮಾಜವಾದ ಮತ್ತು ಸಂಘರ್ಷದ ಸಿದ್ಧಾಂತದ ಪ್ರತಿಪಾದಕರು. 87ನೇ ಪ್ರಶ್ನೆ. ಪ್ರಸಿದ್ಧ ಸಮಾಜಶಾಸ್ತ್ರೀಯ ಕೃತಿ ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅನ್ನು ಬರೆದವರು ಯಾರು? ಎ. ಮ್ಯಾಕ್ಸ್ ವೆಬರ್, ಬಿ. ಟಾಲ್ಕಟ್ ಪಾರ್ಸನ್ಸ್, ಸಿ. ಅಗಸ್ಟ್ ಕಾಂಟೆ, ಡಿ. ಸಿ. ರೈಟ್ ಮಿಲ್ಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಕ್ಸ್ ವೆಬರ್. ಈ ಪ್ರಸಿದ್ಧ ಜರ್ಮನ್ ಸಮಾಜಶಾಸ್ತ್ರಜ್ಞರು 1904 ಮತ್ತು 1905ರಲ್ಲಿ ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಕೃತಿಯನ್ನು ರಚಿಸಿದರು. ಇದು ಧರ್ಮ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಟಾಲ್ಕಟ್ ಪಾರ್ಸನ್ಸ್ ಅಮೆರಿಕಾದ ಪ್ರಮುಖ ಕ್ರಿಯಾತ್ಮಕ ಸಮಾಜಶಾಸ್ತ್ರಜ್ಞ. ಅಗಸ್ಟ್ ಕಾಂಟೆ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಫ್ರೆಂಚ್ ಚಿಂತಕ. ಸಿ. ರೈಟ್ ಮಿಲ್ಸ್
ಆಧುನಿಕ ಅಮೆರಿಕಾದ ಪ್ರಭಾವಿ ಸಮಾಜಶಾಸ್ತ್ರಜ್ಞ. 88ನೇ ಪ್ರಶ್ನೆ, ಭಾರತೀಯ ಸಮಾಜದಲ್ಲಿನ ಸಾಮಾಜಿಕ ಬದಲಾವಣೆಯನ್ನು ವಿವರಿಸಲು ಸಂಸ್ಕೃತೀಕರಣ ಪರಿಕಲ್ಪನೆ ನೀಡಿದವರು ಯಾರು? ಎ. GS ಗುರ್ಹೆ, ಬಿ. MN ಶ್ರೀನಿವಾಸ್, ಸಿ. ಇರಾವತಿ ಕಾರ್ವೆ, ಡಿ. SC ದುಬೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, MN ಶ್ರೀನಿವಾಸ್. ಸಂಸ್ಕೃತೀಕರಣ ಎನ್ನುವ ಪರಿಕಲ್ಪನೆಯನ್ನು ಭಾರತೀಯ ಸಮಾಜಶಾಸ್ತ್ರಜ್ಞರಾದ ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಅವರು ಪ್ರತಿಪಾದಿಸಿದರು. ಕೆಳವರ್ಗದ ಜನರು ಉನ್ನತ ಜಾತಿಗಳ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳನ್ನು, ನಡವಳಿಕೆಗಳನ್ನು ಅನುಕರಿಸುವ ಮೂಲಕ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಮೇಲ್ಮಟ್ಟಕ್ಕೆ ಏರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಅವರು ಸಂಸ್ಕೃತೀಕರಣ ಎಂದು ಕರೆದರು. 89ನೇ ಪ್ರಶ್ನೆ, ಸಮಾಜಶಾಸ್ತ್ರದಲ್ಲಿ ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ಪ್ರಥಮವಾಗಿ ಪರಿಚಯಿಸಿದವರು ಯಾರು? ಎ. CH ಕೂಲೆ, ಬಿ. ರಾಬರ್ಟ್ ಮರ್ಟನ್, ಸಿ. ಮ್ಯಾಕ್ ಕೈವರ್, ಡಿ. ಕಿಂಬಾಲ್ ಯಂಗ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, CH ಕೂಲೆ. ಇವರು 1909ರಲ್ಲಿ ಪ್ರಕಟವಾದ ತಮ್ಮ ಸೋಷಿಯಲ್ ಆರ್ಗನೈಸೇಷನ್ ಎಂಬ ಕೃತಿಯಲ್ಲಿ ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದರು. ಪ್ರಾಥಮಿಕ ಸಮೂಹ ಎಂದರೆ ಕುಟುಂಬ, ಆಪ್ತ ಸ್ನೇಹಿತರು ಮುಂತಾದ ಮುಖಾಮುಖಿ, ನಿಕಟ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿರುವ ಸಣ್ಣ ಸಮೂಹಗಳು. 90ನೇ ಪ್ರಶ್ನೆ, ಸಮಾಜದಲ್ಲಿ ನಿಯಮಗಳ ರಾಹಿತ್ಯ ಸ್ಥಿತಿಯನ್ನು ವಿವರಿಸುವ ಅನೋಮಿ ಸಿದ್ಧಾಂತವನ್ನು ಆತ್ಮಹತ್ಯೆಯ ಅಧ್ಯಯನದಲ್ಲಿ ಬಳಸಿದವರು ಯಾರು? ಎ. ವಿಲ್ಫ್ರೆಡೋ ಪ್ಯಾರೆಟೋ, ಬಿ. ಎಮಿಲಿ ದುರ್ಖೈಮ್, ಸಿ. ಹಿಬರ್ಟ್ ಸ್ಪೆನ್ಸರ್, ಡಿ. ಕಾರ್ಲ್ ಮಾರ್ಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಮಿಲಿ ದುರ್ಖೈಮ್. ದುರ್ಖೈಮ್ ಅವರು 1897ರಲ್ಲಿ ಪ್ರಕಟವಾದ ತಮ್ಮ ಆತ್ಮಹತ್ಯೆ ಎಂಬ ಪ್ರಸಿದ್ಧ ಸಮಾಜಶಾಸ್ತ್ರೀಯ ಗ್ರಂಥದಲ್ಲಿ ಅನೋಮಿ, ನೈತಿಕ ನಿಯಮಗಳಿಲ್ಲದ ಅಥವಾ ನೈತಿಕ ಶೂನ್ಯತೆಯ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಸಮಾಜದಲ್ಲಿ ತ್ವರಿತ ಬದಲಾವಣೆಗಳು ಅಥವಾ ಬಿಕ್ಕಟ್ಟುಗಳು ಉಂಟಾದಾಗ ವ್ಯಕ್ತಿಗಳ ಮೇಲೆ ನೈತಿಕ ನಿಯಂತ್ರಣ ತಪ್ಪಿ ಅನೋಮಿಕ್ ಆತ್ಮಹತ್ಯೆ ಸಂಭವಿಸುತ್ತದೆ ಎಂದು ಅವರು ವಿವರಿಸಿದ್ದಾರೆ. 91ನೇ ಪ್ರಶ್ನೆ, ಭಾರತದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಎ. 1955, ಬಿ. 1961, ಸಿ. 1976, ಡಿ. 1986. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, 1961. ಈ ಕಾಯ್ದೆಯು ಭಾರತದಲ್ಲಿ ವರದಕ್ಷಿಣೆ ನೀಡುವುದನ್ನು ಮತ್ತು ಪಡೆಯುವುದನ್ನು ಅಪರಾಧವೆಂದು ಘೋಷಿಸುತ್ತದೆ. ಇದು ಮೇ 20, 1961ರಂದು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅಂಗೀಕರಿಸಲ್ಪಟ್ಟಿತು ಮತ್ತು ಜುಲೈ 1, 1961ರಿಂದ ದೇಶಾದ್ಯಂತ ಜಾರಿಗೆ ಬಂದಿತು. 92ನೇ ಪ್ರಶ್ನೆ, ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಅಡಿಪಾಯ ಹಾಕಿದ ದಾಸ್ ಕ್ಯಾಪಿಟಲ್ ಗ್ರಂಥದ ಕರ್ತೃ ಯಾರು? ಎ. ಫೆಡ್ರಿಕ್ ಎಂಗೆಲ್ಸ್, ಬಿ. ಕಾರ್ಲ್ ಮಾರ್ಕ್, ಸಿ. ಲೆನಿನ್, ಡಿ. ಜಾನ್ ಸ್ಟುವರ್ಟ್ ಮಿಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಾರ್ಲ್ ಮಾರ್ಕ್. ಸಮಾಜವಾದಿ ಮತ್ತು ಕಮ್ಯೂನ್ ಸಿದ್ಧಾಂತಕ್ಕೆ ಅಡಿಪಾಯ ಹಾಕಿದ ದಾಸ್ ಕ್ಯಾಪಿಟಲ್ ಕೃತಿಯನ್ನು ಕಾರ್ಲ್ ಮಾರ್ಕ್ ಅವರು ಬರೆದಿದ್ದಾರೆ. ಈ ಗ್ರಂಥದ ಮೊದಲ ಸಂಪುಟವು 1867ರಲ್ಲಿ ಪ್ರಕಟವಾಯಿತು. 93ನೇ ಪ್ರಶ್ನೆ, ವ್ಯಕ್ತಿಯು ಅಥವಾ ಸಮೂಹದ ಸಾಮಾಜಿಕ ಅಂತಸ್ತು ಮತ್ತು ಸ್ಥಾನಮಾನದಲ್ಲಾಗುವ ಬದಲಾವಣೆಯನ್ನು ಸಮಾಜಶಾಸ್ತ್ರದಲ್ಲಿ ಏನೆಂದು ಕರೆಯುತ್ತಾರೆ? ಎ. ಸಾಮಾಜಿಕ ನಿಯಂತ್ರಣ, ಬಿ. ಸಾಮಾಜಿಕ ಚಲನಶೀಲತೆ, ಸಿ. ಸಾಮಾಜಿಕ ಸ್ಥರೀಕರಣ, ಡಿ. ಸಾಮಾಜಿಕ ಸಂಯೋಜನೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಮಾಜಿಕ ಚಲನಶೀಲತೆ. ಸಾಮಾಜಿಕ ಚಲನಶೀಲತೆ ವ್ಯಕ್ತಿ ಅಥವಾ ಸಮೂಹದಲ್ಲಿ ಸಾಮಾಜಿಕ ಸ್ಥಾನಮಾನದಲ್ಲಿ ಆಗುವ ಬದಲಾವಣೆ. ಸಾಮಾಜಿಕ ನಿಯಂತ್ರಣ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಯಮಗಳು. ಸಾಮಾಜಿಕ ಸ್ಥರೀಕರಣ ಜನರನ್ನು ವಿವಿಧ ಹಂತ ಅಥವಾ ಶ್ರೇಣಿಗಳಲ್ಲಿ ವಿಂಗಡಿಸುವುದು. 94ನೇ ಪ್ರಶ್ನೆ, ಭಾರತದಲ್ಲಿ ಮಾತೃವಂಶೀಯ ಕುಟುಂಬ ವ್ಯವಸ್ಥೆಯನ್ನು ಇಂದಿಗೂ ಪಾಲಿಸಿಕೊಂಡು ಬಂದಿರುವ ಬುಡಕಟ್ಟು ಯಾವುದು? ಎ. ತೋಡಾ ಬುಡಕಟ್ಟು, ಬಿ. ಖಾಸಿ ಬುಡಕಟ್ಟು, ಸಿ. ಸಂಕಲ ಸಮುದಾಯ, ಡಿ. ಬಿಲ್ ಸಮುದಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ,
ಖಾಸಿ ಬುಡಕಟ್ಟು. ಭಾರತದಲ್ಲಿ ಮಾತೃವಂಶೀಯ ಕುಟುಂಬ ವ್ಯವಸ್ಥೆಯನ್ನು ಇಂದಿಗೂ ಅನುಸರಿಸಿಕೊಂಡು ಬಂದಿರುವ ಪ್ರಮುಖ ಬುಡಕಟ್ಟು ಜನಾಂಗವೆಂದರೆ ಮೇಘಾಲಯದ ಖಾಸಿ ಮತ್ತು ಗಾರೋ ಬುಡಕಟ್ಟುಗಳು. ವಂಶಾವಳಿ: ತಾಯಿಯ ಮುಖಾಂತರ ವಂಶ ಮತ್ತು ಕುಲದ ಹೆಸರು ಮುಂದುವರಿಯುತ್ತದೆ. ಆಸ್ತಿ ಉತ್ತರಾಧಿಕಾರಿ: ಮನೆಯ ಕಿರಿಮಗಳು ಕುಟುಂಬದ ಆಸ್ತಿಯ ಉತ್ತರಾಧಿಕಾರಿಯಾಗುತ್ತಾಳೆ. 95ನೇ ಪ್ರಶ್ನೆ. ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಪೋಕ್ಸೋ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತಂದ ವರ್ಷ ಯಾವುದು? ಎ 2005, ಬಿ 2010, ಸಿ 2012, ಡಿ 2016. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ 2012. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ, ಕಿರುಕುಳ ಮತ್ತು ಶೋಷಣೆಯಿಂದ ರಕ್ಷಿಸಲು ಭಾರತದ ಸಂಸತ್ತು 2012ರಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದಿತು. ಕಾಯ್ದೆ ಜಾರಿಗೆ ಬಂದ ವರ್ಷ 2012. ಮೇ 22, 2012ರಂದು ಅಂಗೀಕರಿಸಲಾಯಿತು ಮತ್ತು ನವೆಂಬರ್ 14, 2012ರಂದು ಜಾರಿಗೆ ಬಂದಿತು. ಗುರಿ ವಯಸ್ಸಿನ ಗುಂಪು: 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿ. ಉದ್ದೇಶ: ವಿಶೇಷ ನ್ಯಾಯಾಲಯಗಳ ಮೂಲಕ ಅಪರಾಧಿಗಳ ವರದಿ, ತನಿಖೆ ಮತ್ತು ತ್ವರಿತ ವಿಚಾರಣೆಗಳಿಗಾಗಿ ಮಕ್ಕಳ ಸ್ನೇಹಿ ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ. 96ನೇ ಪ್ರಶ್ನೆ. ನೀಡಲಾದ ಸಂಖ್ಯೆಯ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2, 10, 30, 68, 130. ಮುಂದಿನ ಸಂಖ್ಯೆ ಏನು? ಎ 196, ಬಿ 216, ಸಿ 222, ಡಿ 250. ನಿಮ್ಮ ಸಮಯ ಪ್ರಾರಂಭ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು CAR ಮತ್ತು DAR ಪರೀಕ್ಷೆಯಲ್ಲಿ ಕೇಳಲಾದ ಒಂದು ಪ್ರಮುಖ ಮತ್ತು ಕಠಿಣ ನಂಬರ್ ಸೀರೀಸ್ ಪ್ರಶ್ನೆಯನ್ನು ಕೇವಲ ಒಂದು ಸಿಂಪಲ್ ಟ್ರಿಕ್ ಮೂಲಕ ಬಿಡಿಸೋಣ. ಇಲ್ಲಿ ನೀಡಲಾದ ಸಂಖ್ಯೆಗಳ ನಡುವೆ ಏನು ಸಂಬಂಧ ಇದೆ ಅಂತ ಗಮನಿಸಿ. ಮೊದಲ ನೋಟಕ್ಕೆ ಇದು ಕಷ್ಟ ಅನಿಸುತ್ತೆ, ಆದರೆ ಇದರ ಹಿಂದೆ ಒಂದು ಸಣ್ಣದಾದ ಲಾಜಿಕ್ ಇದೆ. ಇಲ್ಲಿರುವ ಎಲ್ಲ ಸಂಖ್ಯೆಗಳು ಯಾವುದಾದರೂ ಘನ ಸಂಖ್ಯೆಗಳ ಹತ್ತಿರ ಇವೆ. ಈ ಸಂಖ್ಯೆಯ ಸೂತ್ರ n⁻3 + n ಆಗಿದೆ. ಅಂದರೆ ಒಂದು ಸಂಖ್ಯೆಯ ಘನಕ್ಕೆ ಅದೇ ಸಂಖ್ಯೆಯನ್ನು ಕೂಡಿಸಬೇಕು. ಮೊದಲನೆಯದು 1ರ ಕ್ಯೂಬ್ 1, ಅದಕ್ಕೆ 1 ಕೂಡಿಸಿದರೆ 2. ಎರಡನೆಯದು 2ರ ಕ್ಯೂಬ್ 8, ಅದಕ್ಕೆ 2 ಕೂಡಿಸಿದರೆ 10. ಮೂರನೆಯದು 3ರ ಕ್ಯೂಬ್ 27, ಅದಕ್ಕೆ 3 ಕೂಡಿಸಿದರೆ 30. ನಾಲ್ಕನೆಯದು 4ರ ಕ್ಯೂಬ್ 64, ಅದಕ್ಕೆ 4 ಕೂಡಿಸಿದರೆ 68. ಐದನೆಯದು 5ರ ಕ್ಯೂಬ್ 125, ಅದಕ್ಕೆ 5 ಕೂಡಿಸಿದರೆ 130. ಹೀಗೆ ಇದೇ ರೀತಿಯಲ್ಲಿ 6⁻3 ಎಂದರೆ 216 ಬರುತ್ತದೆ. ಅದಕ್ಕೆ 6 ಕೂಡಿಸಿದರೆ 222. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 222. 97ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಸ್ಟೇಷನ್ ಅನ್ನು UVCVKQP ಎಂದು ಬರೆದರೆ ಅಂಚೆ ಭಾಷೆಯಲ್ಲಿ ನಾಲೆಡ್ಜ್ ಅನ್ನು ಹೇಗೆ ಬರೆಯಲಾಗುತ್ತದೆ? ನಿಮ್ಮ ಸಮಯ ಪ್ರಾರಂಭ. ಸ್ಟೇಷನ್ನಿಂದ UVCVKQPಗೆ ಪ್ರತಿ ಅಕ್ಷರವು 2 ಸ್ಥಾನಗಳಿಂದ ಮುಂದಕ್ಕೆ ಬದಲಾಗುತ್ತದೆ. ಎಸ್ ಮತ್ತು ಯು ನಡುವೆ ಟಿ ಬರುತ್ತದೆ, ಟಿ ಮತ್ತು ವಿ ನಡುವೆ ಯು ಬರುತ್ತದೆ. ಹೀಗೆ ಇವು ಅನುಗುಣವಾಗಿ ಮಾಡುತ್ತಾ ಹೋದರೆ ಸರಿಯಾದ ಉತ್ತರ ಆಪ್ಷನ್ ಎ MPQYNGFIG ಬರುತ್ತದೆ. 98ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 10 ಕಿಲೋಮೀಟರ್ ನಡೆಯುತ್ತಾನೆ, ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ, ತದನಂತರ ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಪ್ರಸ್ತುತ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ? ಎ 5 ಕಿಲೋಮೀಟರ್ ಉತ್ತರ, ಬಿ 5 ಕಿಲೋಮೀಟರ್ ಪೂರ್ವ, ಸಿ 10 ಕಿಲೋಮೀಟರ್ ದಕ್ಷಿಣ, ಡಿ 5 ಕಿಲೋಮೀಟರ್ ಪಶ್ಚಿಮ. ನಿಮ್ಮ ಸಮಯ ಪ್ರಾರಂಭ. ಮೊದಲು ವ್ಯಕ್ತಿಯು ಉತ್ತರಕ್ಕೆ 10 ಕಿಲೋಮೀಟರ್ ನಡೆಯುತ್ತಾನೆ. ಎರಡನೇ ಹಂತ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ಮೂರನೇ ಹಂತ ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಆರಂಭಿಕ ಬಿಂದುವಿನಿಂದ ಪೂರ್ವ ದಿಕ್ಕಿಗೆ ನೇರವಾದ ರೇಖೆಯಲ್ಲಿದ್ದಾನೆ. ದೂರ ಆರಂಭಿಕ ಸ್ಥಳದಿಂದ ಪೂರ್ವ ದಿಕ್ಕಿನಲ್ಲಿರುವ ನೇರ ದೂರವು 5 ಕಿಲೋಮೀಟರ್ ಆಗಿದೆ. 99ನೇ ಪ್ರಶ್ನೆ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:5. ಇನ್ನು 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:6 ಆಗುತ್ತದೆ. ಹಾಗಾದರೆ ಎಯ ಪ್ರಸ್ತುತ ವಯಸ್ಸು ಎಷ್ಟು ವರ್ಷಗಳು? ಎ 15 ವರ್ಷ, ಬಿ 20 ವರ್ಷ, ಸಿ 25 ವರ್ಷ, ಡಿ 30 ವರ್ಷ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಆಪ್ಷನ್ ಬಿ 20 ವರ್ಷ. ಹಂತ ಹಂತದ ಪರಿಹಾರಕ್ಕೆ ವಿಡಿಯೋವನ್ನು ಪೌಸ್ ಮಾಡಿ ವೀಕ್ಷಿಸಿ. ವಿವರಣೆ ತಿಳಿಯದಿದ್ದರೆ 99ನೇ ಪ್ರಶ್ನೆಗೆ ಪರಿಹಾರ ಎಂದು ಕಮೆಂಟ್ ಹಾಕಿ. ನಾನು ಈ ಸಮೀಕರಣವನ್ನು ನನ್ನ ಟೆಲಿಗ್ರಾಮ್ ಆದ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ನಲ್ಲಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡುತ್ತೇನೆ. 100ನೇ ಪ್ರಶ್ನೆ. ಒಂದು ಸಂಕೇತ ಭಾಷೆಯಲ್ಲಿ ಪೆನ್ ಎಂಬುದನ್ನು QFO ಎಂದು ಬರೆದರೆ ಕಪ್ ಎಂಬುದನ್ನು ಹೇಗೆ ಬರೆಯಬಹುದು? ಎ DVS, ಬಿ DTO, ಸಿ DVP, ಡಿ DVO. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಯಲ್ಲಿ ಅಕ್ಷರಗಳ ಮುಂದಿನ ಅಕ್ಷರವನ್ನು ಅಂದರೆ +1 ಸ್ಥಾನವನ್ನು ಕೋಡ್ ಆಗಿ ಬಳಸಲಾಗಿದೆ. P ನ ಮುಂದಿನ ಪದ Q ಆಗಿದೆ, E ನ ಮುಂದಿನ ಪದ F, N ನ ಮುಂದಿನ ಪದ O. ಹಾಗಾಗಿ ಪೆನ್ ಎಂಬುದು QFO ಎಂದಾಗುತ್ತದೆ. ಅದೇ ನಿಯಮವನ್ನು ಕಪ್ ಪದಕ್ಕೆ ಅನ್ವಯಿಸಿದಾಗ C ನ ಮುಂದಿನ ಪದ D, U ನ ಮುಂದಿನ ಪದ V, P ನ ಮುಂದಿನ ಪದ S. ಇದರಿಂದಾಗಿ ಕಪ್ ಎನ್ನುವುದು DVS ಆಗುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ DVS. ಗೆಳೆಯರೇ, ಇಲ್ಲಿಗೆ ನಮ್ಮ ಮಹಾ ಸಂಚಿಕೆಯ ಮತ್ತು ಈ ಸಂಪೂರ್ಣ ಸರಣಿಯ ಪ್ರಶ್ನೆಗಳ ಚರ್ಚೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇಷ್ಟು ದಿನಗಳ ಕಾಲ ನೀವು ತೋರಿಸಿದ ಉತ್ಸಾಹ ಮತ್ತು ನಿರಂತರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಎಲ್ಲ 100 ಪ್ರಶ್ನೆಗಳು ಮತ್ತು ಉತ್ತರಗಳಿರುವ ಸಂಪೂರ್ಣ PDF ನೋಟ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಭ್ಯವಿದೆ. ಈಗಲೇ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಪರೀಕ್ಷೆಗೆ ಮುಂಚೆ ಮತ್ತೊಮ್ಮೆ ರಿವೈಸ್ ಮಾಡಿ. ಪೊಲೀಸ್ ಪರೀಕ್ಷೆಯಲ್ಲಿ ನೀವು ಯಶಸ್ಸು ಗಳಿಸುವುದು ನಮಗೆ ಅತ್ಯಂತ ಮುಖ್ಯ. ನಿಮ್ಮ ಮೇಲೆ ನಂಬಿಕೆ ಇರಲಿ. ನೀವು ಖಂಡಿತವಾಗಿಯೂ ಈ ಪರೀಕ್ಷೆ ಗೆಲ್ಲುತ್ತೀರಿ. ಈ ಸರಣಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಪೊಲೀಸ್ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ಮುಂಗಡವಾಗಿ ಆಲ್ ದ ಬೆಸ್ಟ್. ಚೆನ್ನಾಗಿ ಪರೀಕ್ಷೆ ಬರೆಯಿರಿ. ಜೈ ಹಿಂದ್, ಜೈ ಕರ್ನಾಟಕ.